ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸಿಲಿಕಾನ್ ಸಿಟಿ ಬೆಂಗಳೂರು ಬೆಳೀತಾ ಇದೆ. ಈ ಬೆಳೀತಾ ಇರುವಂತ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಯುವಕರು, ಚಿಕ್ಕ ಪುಟ್ಟ ಮಕ್ಕಳು ಈ ಮಾದಕ ವಸ್ತುಗಳ ದಾಸರಾಗ್ತಾ ಇದ್ದಾರೆ. ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ತಾ ಇದ್ದಂತ ನಮ್ಮ ಬೆಂಗಳೂರಿನಲ್ಲಿ ಗಾಂಜಾ ಘಾಟು ಹೆಚ್ಚಾಗ್ತಾ ಇದೆ. ಇದರ ಜೊತೆಯಲ್ಲಿ ಟೈಡಾಲ್ ಎನ್ನುವಂತ ಮಾತ್ರೆಯನ್ನ ಸೇವಿಸಿ ಯುವಕರು ಮೃತಪಟ್ಟಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಇದರ ಜಾಡು ಹಿಡಿದು ಹೋದಂಥ ಪೊಲೀಸರಿಗೆ ಎದುರಾಗಿದ್ದು ಶಾಕಿಂಗ್ ವಿಚಾರಗಳು ಏನವು, ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಟೈಡಾಲ್ ಕೇಕ್ ಉಡ್ತಾ ಬೆಂಗಳೂರು. ಟೈಡಾಲ್ ಮಾತ್ರೆಯನ್ನ ಸೇವಿಸಿ, ಡ್ರಗ್ಸ್ ರೂಪದಲ್ಲಿ ಸೇವಿಸಿ ಯುವಕರು ಮೃತಪಟ್ಟಿದ್ದಾರೆ. ಈ ಪ್ರಕರಣದ ಬೆನ್ನು ಬಿದ್ದಂತ ಪೊಲೀಸರಿಗೆ ಸಿಕ್ಕಿದ್ದು ಆಘಾತಕಾರಿ ವಿಚಾರ. ಈ ಮಾತ್ರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಬೇರೆ ಎಲ್ಲೂ ಅಲ್ಲ, ಮೆಡಿಕಲ್ ಶಾಪ್. ಚೀಪ್ ಅಂಡ್ ಬೆಸ್ಟ್ ಡ್ರಗ್ ರೂಪದಲ್ಲಿ ಟೈಡಾಲ್ ಮಾತ್ರೆಗಳನ್ನ ಸೇಲ್ ಮಾಡಲಾಗ್ತಾ ಇತ್ತು ಬೆಂಗಳೂರಿನಲ್ಲಿ. ಟೈಡಾಲ್ ಸೋತು ನಶೆಯಿಂದ ಹಾಳಾಗ್ತಾ ಇದ್ದಾರೆ ಯುವಕರು. ಈ ಟೈಡಾಲ್ ಮಾತ್ರೆಯನ್ನ ಸೇವಿಸಿ ಯುವಕರು ಹಾಳಾಗ್ತಾ ಇದ್ದಾರೆ, ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳು, ಹೈಸ್ಕೂಲ್ ಮಕ್ಕಳ ಕೈಯಲ್ಲಿ ಮಾದಕ ವಸ್ತುಗಳು ಸಿಗ್ತಾ ಇದೆ. ಮೂಲ ಬೆಲೆ 40 ರೂಪಾಯಿ ಅಷ್ಟೇ ಈ ಟ್ಯಾಬ್ಲೆಟ್ಗೆ. ಆದರೆ ವ್ಯಸನಿಗಳಿಗೆ ಎಷ್ಟು ರೂಪಾಯಿಗೆ ಮಾಡ್ತಾರೆ ಗೊತ್ತಾ? 300 ರೂಪಾಯಿಂದ 400 ರೂಪಾಯಿಗೆ ಪೆಡ್ಲರ್ಗಳು ಈ ಮಾತ್ರೆಯನ್ನ ಮಾರಾಟ ಮಾಡ್ತಾರೆ. ಒಂದು ಕಡೆಯಲ್ಲಿ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಇನ್ನೊಂದು ಕಡೆಯಲ್ಲಿ ಪೆಡ್ಲರ್ಗಳು ಕೂಡ ಈ ದಂಧೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೈಫೈ ಏರಿಯಾಗಳಲ್ಲಿ ಈ ಮಾತ್ರೆಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಅದರಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕೂಡ ಒಂದು. ಇದು ಮಾತ್ರ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಈ ಜಾಲ ಹಬ್ಬಿದೆ. ಕೈಗೆ ಇಂಜೆಕ್ಟ್ ಮಾಡಿಕೊಂಡು ಗಂಟೆಗಟ್ಟಲೆ ನಶೆಯನ್ನು ಏರಿಸಿಕೊಳ್ತಿದ್ದಾರೆ ಯುವ ಜನರು. ಈ ನಶೆಯನ್ನ ಏರಿಸಿಕೊಳ್ಳೋದ್ರಿಂದ ಆಗುವಂತ ಮಾನಸಿಕ ಪರಿಣಾಮಗಳು ಏನೇನು, ನಿಜಕ್ಕೂ ಕೂಡ ಆಘಾತಕಾರಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಟೈಡಾಲ್ ಮಾತ್ರೆಯನ್ನ ಬರ್ತ್ಡೇ ಪಾರ್ಟಿಯಲ್ಲಿ ಸೇವಿಸಿ 2 ಯುವಕರು ಸಾವನ್ನಪ್ಪಿದ್ರು. ಈ ಪ್ರಕರಣದ ಬೆನ್ನು ಬಿದ್ದಂತ ಪೊಲೀಸರಿಗೆ ಸಾಕಷ್ಟು ಅಂಶಗಳು ಗೊತ್ತಾಗುತ್ತೆ. ಮೆಡಿಕಲ್ಗಳಲ್ಲಿ ಈ ಮಾತ್ರೆಗಳು ಎಗ್ಗಿಲ್ಲದೆ ಸಿಗ್ತಾ ಇತ್ತು. ಇದನ್ನ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಕೈಗೆ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು. ಇದರಿಂದ ನಶೆಯನ್ನ ಏರಿಸಿಕೊಳ್ತಾ ಇದ್ರು ಎನ್ನುವಂತ ಆಘಾತಕಾರಿ ವಿಚಾರ. ಈ ಟೈಡಾಲ್ ಮಾತ್ರೆ ಮಾತ್ರ ಅಲ್ಲ, ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ನಮ್ದು ಗಾರ್ಡನ್ ಸಿಟಿ ಬೆಂಗಳೂರು. ಈ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಗಾಂಜಾ ಘಾಟು ಕೂಡ ಹೆಚ್ಚು ಆಗ್ತಾ ಇದೆ. ಗಾಂಜಾ ಪೆಡ್ಲರ್ಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ವಿವಿಧ ರೂಪದ ಮಾದಕ ವಸ್ತುಗಳು ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಯುವ ಸಮುದಾಯದ ಕೈಗೆ ಸಿಗ್ತಾ ಇದೆ. ಹೇಗೆ ಸಾಧ್ಯ ಇದಲ್ಲ? ಇದರ ಹಿಂದಿರುವಂತ ದೊಡ್ಡ ದೊಡ್ಡ ಕೈಗಳು ಯಾರದ್ದು ಎಲ್ಲವೂ ಕೂಡ ಗೊತ್ತಾಗಬೇಕಿದೆ. ಮೆಡಿಕಲ್ ಶಾಪ್ನಲ್ಲಿ ವೈದ್ಯರ ಸಲಹೆ ಮೇರೆಗೆ ಈ ಟೈಡಾಲ್ ಮಾತ್ರೆ ಸಿಗುತ್ತೆ. ಆದರೆ ಕೆಲವೊಂದಿಷ್ಟು ಕಡೆ ಇದನ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆಯೂ ಕೂಡ ಮಾರಾಟ ಮಾಡ್ತಾರೆ ಎನ್ನುವಂಥ ಆರೋಪ ಇದೆ. ಮೆಡಿಕಲ್ ಶಾಪ್ಗೆ ನೀವು ಹೋದರೆ ಯಾವುದೇ ಮಾತ್ರೆಯನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ ಪ್ರಕಾರ ಪ್ರಿಸ್ಕ್ರಿಪ್ಷನ್ ಇರಲೇಬೇಕು. ನೀವು ಚೀಟಿಯನ್ನು ಕೊಟ್ಟರೆ ಮಾತ್ರ ಅವ್ರು ಮಾತ್ರೆಯನ್ನು ಕೊಡ್ತಾರೆ, ಇರುವಂಥ ರೂಲ್ಸ್ಗಳು. ಆದರೆ ಇಲ್ಲಿ ವ್ಯಾಪಾರದ ದೃಷ್ಟಿಯಿಂದ ರೂಲ್ಸ್ಗಳು ಮಂಗಮಾಯ ಆದಂತೆ ಕಾಣ್ತಾ ಇದೆ. ಯಾರೇ ಏನೇ ಟ್ಯಾಬ್ಲೆಟ್ಗಳನ್ನು ಕೆಲವೊಂದಿಷ್ಟು ಮೆಡಿಕಲ್ಗಳಿಗೆ ಹೋಗಿ ಕೇಳಿದರೆ ಕೊಡ್ತಾರೆ. ಈ ಮಾತ್ರೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಸಿರಪ್ಗಳು ಕೂಡ ಬರುತ್ತೆ ಈ ಪಟ್ಟಿಯಲ್ಲಿ. ಅವುಗಳನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಆದರೂ ಕೆಲವೊಂದು ಕಡೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇದಕ್ಕೆ ದಾಸರಾಗ್ತಾ ಇರೋದು ಯುವ ಜನತೆ. ದುನಿಯಾ ವಿಜಯ್ ಭೀಮಾ ಚಿತ್ರ ನೀವು ಕೂಡ ನೋಡಿರಬಹುದು. ಅದೇ ರೀತಿಯಾದಂಥ ದಂಧೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಪೊಲೀಸರ ದಾಳಿ ವೇಳೆಯಲ್ಲಿ ಟೈಡಾಲ್ ಮಾಫಿಯಾ ಬೆಳಕಿಗೆ ಬಂದಿದೆ. 4 ದಸ್ತಗಿರಿ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾತ್ರೆಗಳನ್ನು ಸೀಸ್ ಮಾಡಲಾಗಿದೆ. ಪೇನ್ ಕಿಲ್ಲರ್ ಮಾತ್ರೆ ಡ್ರಗ್ ಆಗಿ ಬಳಕೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಎತ್ತ ಸಾಕ್ತಾ ಇದೆ ಯುವ ಸಮುದಾಯ ಎನ್ನುವಂಥದ್ದನ್ನ ಇಲ್ಲಿ ಆಲೋಚನೆ ಮಾಡಲೇಬೇಕಾಗುತ್ತೆ. ಇಲ್ಲಿ ಯುವ ಸಮುದಾಯ ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಮಕ್ಕಳು ಅಂತ ಹೇಳಿದ್ರೆ ಹೈಸ್ಕೂಲ್ಗೆ ಹೋಗುವಂಥ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಡ್ರಗ್ಸ್ ಸಿಗ್ತಾ ಇದೆ, ಕೆಲವೊಂದಿಷ್ಟು ಮಾತ್ರೆಗಳು ಸಿಗ್ತಾ ಇದೆ, ಮಾದಕ ವಸ್ತುಗಳಿಗೆ ಅವರು ದಾಸರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಮಕ್ಕಳ ಕಲ್ಯಾಣ ಘಟಕದ ಸದಸ್ಯರಾಗಿರುವಂತಹ ಹೇಮಂತ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲ್ಗತ್ತಿ ಸರ್, ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಈ ಟೈಡಾಲ್ ಮಾತ್ರೆ ಎನ್ನುವಂಥದ್ದು ಒಂದು ಪೇನ್ ಕಿಲ್ಲರ್ ಮಾತ್ರೆಯನ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಇಂಜೆಕ್ಟ್ ಮಾಡಿಕೊಂಡು ಯುವ ಜನತೆ ನಶೆಯನ್ನು ಏರಿಸ್ಕೊಳ್ತಾ ಇದ್ದಾರೆ. ಒಂದಿಬ್ರು ಯುವಕರು ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಸತ್ತೋಗಿದ್ದಾರೆ ಸರ್, ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈ ಮಾದಕ ವಸ್ತು ಜಾಲ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಸರ್? ಇಲ್ಲ, ಹೊಸದಾಗೇನೆಲ್ಲ ಮುಂಚೆಯಿಂದೇನೋ ಬೆಂಗಳೂರಲ್ಲಿ ಇದೆ ಈ ಥರ ನಾರ್ಕೋಟಿಕ್. ನಮ್ಮ ಸ್ಕ್ವಾಡ್ ಇದ್ದರೂ ಸಹ ಎಲ್ಲ ರೀತಿಯಿಂದನೂ ವಾಚ್ ಮಾಡ್ತಾ ಇದ್ರೂ ಅದು ಬೇರೆ ರಾಜ್ಯದಿಂದ ನಮ್ಮಲ್ಲಿ ಬರ್ತಾ ಇದೆ. ಈ ಚಾಮರಾಜಪೇಟೆಯಿಂದ ಈ ಕಡೆ ಬರ್ತಾ ಇದೆ, ತಮಿಳ್ನಾಡು ಮುಖಾಂತರ ಈ ಕಡೆ ಹೈದ್ರಾಬಾದ್ ಕಡೆಯಿಂದ ಈ ಕಡೆಯಿಂದ ಬರ್ತಾ ಇದೆ. ಸೊ ಡ್ರಗ್ಸು ಭಾಳಷ್ಟು ಕನ್ಸಂಪ್ಷನ್ ಆಗೋದು ಬೆಂಗಳೂರಲ್ಲಿ. ಓಕೆ, ಇಲ್ಲಿಷ್ಟು ಸುಮಾರು ಜನ ಯುವಜನತೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಹೀಗಾಗಿ ಅನೇಕ ರೀತಿಯ ಡ್ರಗ್ಸು, ಈಗ ನೋಡಿ ಟೈಡಾಲ್ ಮಾತ್ರೆ, ಇದು ಒಂದು ತಿಂಗಳಿಂದ ಯಾರಿಗೂ ಗೊತ್ತಿರಲಿಲ್ಲ. ಈಗ ಅದು ಭಯಂಕರ ಎಲ್ಲರಿಗೂ ಪ್ರಚಲಿತ ಆಗಿಬಿಟ್ಟಿದೆ. ಇದರಲ್ಲಿ ಪೇನ್ ಕಿಲ್ಲರ್ಗೆ ಈ ಪ್ರತಿಯೊಂದು ಡ್ರಗ್ಸ್ನಲ್ಲಿ ಒಂದು 30% 40% ಆಲ್ಕೋಹಾಲ್ ಕಂಟೆಂಟ್ಸ್ ಇರ್ತದೆ ಪ್ರತಿಯೊಂದು ಟ್ಯಾಬ್ಲೆಟ್ಸ್ನಲ್ಲಿ. ಎಸ್ಪೆಷಲಿ ಈ ಕಾಫ್ ಸೈರಪ್ ಇರ್ತಾವಲ್ಲ, ಕಾಫ್ ಸೈರಪ್ಪು, ಟಾನಿಕ್ ಸೈರಪ್ಪು, ಇದರಲ್ಲಿ 30-40% ಆಲ್ಕೋಹಾಲ್ ಇರ್ತದೆ. ಈ ಅದೇ ರೀತಿ ಇದರಲ್ಲಿ ಪೇನ್ ಕಿಲ್ಲರ್ಸ್ ಗೊತ್ತಾಗಬಾರ್ದಂತ ಟೈಡಾಲ್ ಮಾತ್ರೆಯಲ್ಲಿ ಅದು ಮಿಕ್ಸ್ ಇರ್ತದೆ, ಆಲ್ಕೋಹಾಲ್ ಕಂಟೆಂಟ್ಸ್ ಭಾಳ ಇರ್ತದೆ. ಸೊ ಆ ನಶೆಯಲ್ಲಿ ಅದು ಗೊತ್ತಾಗೋದಿಲ್ಲ. ಸೊ ಇದನ್ನು ಅವರು ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ, 2-3 ಮಾತ್ರೆ ಒಮ್ಮೆಲೆ ತೊಗೊಂಡ್ಬಿಡ್ತಾರೆ. ಅದು ಎಕ್ಸೆಸ್ ಆಗಿ ಈ ಥರ ಅನಾಹುತಕ್ಕೆ ಕಾರಣ ಆಗ್ತದೆ. ಇದು ಒಂದೇ ಮಾತ್ರ ಅಲ್ಲ, SDMA ಮಾತ್ರೆ ಇದೆ, ಅದು ನೈಜೀರಿಯಾದಿಂದ ಬರ್ತಾ ಇದೆ. ಇಲ್ಲೇ ನಮ್ಮ ನೈಜೀರಿಯನ್ಸು ಪ್ರೊಡಕ್ಟು ಮಾಡ್ತಾ ಇದ್ದಾರೆ, ಎಲ್ಲ ಕಂಟೆಂಟ್ಸ್ ತಗೊಂಡು. ಈಗ ಎಷ್ಟು ಸರಳ ಆಗಿದೆ ಅಂದರೆ, ಈ ಗೂಗಲ್ಗೆ ಹೋದರೆ ಯಾವ ಮಾತ್ರೆ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾರೆ ಗೂಗಲ್ದಲ್ಲಿ. ಆ ಮಾತ್ರೆ ರೂಮ್ನಲ್ಲಿ ಕೂತ್ಕೊಂಡೇ ಪ್ರಿಪೇರ್ ಮಾಡ್ತಾರೆ, ಟ್ಯುಟೋರಿಯಲ್ ಪ್ರಿಪೇರ್ ಮಾಡಿ ಅದನ್ನು ಕಂಟೆಂಟ್ಸ್ ಎಲ್ಲರಿಗೂ ಪೆಡ್ಲರ್ ಮುಖಾಂತರ ಸಪ್ಲೈ ಮಾಡ್ತಾರೆ. ಈ ಥರ SDMA ಆಗಲಿ, ಟೈಡಾಲ್ ಆಗಲಿ, ಇನ್ನೂ ಕೆಲವೊಂದು ಈ ನಮ್ಮಲ್ಲಿ ಈ ಸ್ಲಮ್ ಏರಿಯಾದಲ್ಲಿ ಪಾಪ ದುಡ್ಡು ತೊಗೊಳ್ಳೋದು ಮಕ್ಕಳಿರ್ತಾರೆ, ದುಡ್ಡು ಖರ್ಚು ಮಾಡಲಾರ್ದಂಥ ಶಕ್ತಿ ಇರಲಾರ್ದಂಥ ಮಕ್ಕಳಿರ್ತವೆ. ಅವು ಈ ಇದು ಸೊಲ್ಯೂಷನ್ ಅದು ಹಿಂಗೆ ಸ್ಮೆಲ್ ತೊಗೊಂಡು ಒಂದು ಚೇಂಜ್ ಮಾಡಿದ್ರೆ ಸುಮಾರು 3-4 ಗಂಟೆ ಅದು ನಶೆಯಲ್ಲಿ ಇರ್ತಾನೆ. ಸೊಲ್ಯೂಷನ್ ವೈಟ್ ಇದು ಬಡಿತಾರಲ್ಲ, ಡಿಸ್ಟಂಪರ್ಕ್ಕಿಂತ ಪೇಂಟಿಂಗ್ ಮಾಡುವಾಗ ಬಡಿತಾರೆ, ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ವೈಟ್ನರ್, ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಆಮೇಲೆ ಈ ಕೋಕೋಕೋಲಾದಲ್ಲಿ ಆಸ್ಪ್ರೋ ಮಾತ್ರೆ ಹಾಕಿ ಕುಡಿತಾ ಇದ್ರು ಮುಂಚೆ. ಹುಡುಗರಿಗೂ ತಾವೇ ಕಂಡುಹಿಡಿತಾರೆ ಏನೇನೋ ಮಾಡ್ಬೇಕನ್ನೋದು, ಮಕ್ಕಳನ್ನೇ ಕಂಡುಹಿಡಿತಾರೆ, ಅಷ್ಟೊಂದು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ. ಅದರಲ್ಲಂತೂ ಈ ಗೂಗಲ್ ಬಂದ ಮೇಲೆ, ಇಂಟರ್ನೆಟ್ ಬಂದ ಮೇಲೆ ಪ್ರತಿಯೊಂದನ್ನು ಸ್ಟಡಿ ಮಾಡ್ತಾರೆ, ಅವರೇ ಪ್ರಾಕ್ಟಿಕಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇದು ಭಾಳ ಯುವಜನತೆಗೆ ಭಾಳ ದುಃಖಕರವಾದಂಥ ಸಂಗತಿ. ಈಗ ನೋಡಿ, ಈಗಾಗಲೇ ನಮ್ಮ ಪಂಜಾಬ್ ಪೂರ ಹಾಳಾಗ್ಬಿಟ್ಟಿದೆ. ಉಡ್ತಾ ಪಂಜಾಬ್ ಎಲ್ಲ ರಸ್ತೆ ಮೇಲೇ ಹುಡುಗಿ ಎಲ್ಲರೂ ಅಲ್ಲೇ ಬಿದ್ದಿರ್ತಾರೆ. ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ. ಇವನ್ ಹೊಸ ಗೌರ್ಮೆಂಟ್ ಬಂದು 2-3 ವರ್ಷ ಆಯಿತು, ಅವರು ಮ್ಯಾಕ್ಸಿಮಮ್ ಕ್ರಮ ತೆಗೆದುತ್ತಾ ಇದ್ದಾರೆ. ಆದರೆ ಆ ಸಪ್ಲೈ ಪಾಕಿಸ್ತಾನದಿಂದ ಅಷ್ಟೇ ಈ ಯುವಜನತೆ ಹಾಳಾಗಲಿ ಅನ್ನೋ ದೃಷ್ಟಿಯಿಂದ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಎಲ್ಲ ರೀತಿ ಡ್ರಗ್ಸ್, ಕೊಕೇನ್ ಆಗಲಿ, ಆಫೀಸ್ ಆಗಲಿ, ಅಫೀಮ್ ಆಗಲಿ, ಪ್ರತಿಯೊಂದನ್ನು ಫ್ರೀಯಾಗಿ ಸಪ್ಲೈ. ಅದರಿಂದ ಅವ್ರಿಗೆ ಪ್ರಾಫಿಟ್ ಇದೆ. ಅಲ್ಲಿ ಯಾರೂ ತಗೊಳ್ಳೋರಿಲ್ಲ, ಅಲ್ಲಿ ಅದು ಬೇಕಾದಷ್ಟು ಬೆಳೀತಾರೆ. ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಈ ಇದು ಅಲ್ಲಿ ಗಾಂಜಾ ಆಗಲಿ, ಅಫೀಮ್ ಮಾಡುವಂಥ ಅದಕ್ಕೂ ಒಂದು ಇದು ಸಿಗ್ತದೆ, ಸಸಿಗಳು. ಆ ಸಸಿಗಳನ್ನು ಅಲ್ಲೇ ಬೆಳೀತಾರೆ ಅವರು, ಅದರಲ್ಲಿಂದ ಅಫೀಮ್ ಮಾಡ್ತಾರೆ. ಲೀಗಲ್ಲೇ ಅಲ್ಲೆಲ್ಲ ಲೀಗಲ್ಲೇ, ಯಾವ ರಿಸ್ಟ್ರಿಕ್ಷನ್ನೂ ಇಲ್ಲ. ಅವ್ರು ಹೊಟ್ಟೆ ಹಿಡಿಬೇಕಾದ್ರೆ ಅದರಲ್ಲಿಂದ ನಡೀತದೆ. ಈ ಎಲ್ಲ ದೇಶಗಳನ್ನ, ಯುವಕರನ್ನು ಹಾಳು ಮಾಡಿ ಅವರು ತಾವು ಉದ್ಧಾರ ಆಗುವಂತ ತಿಳ್ಕೊಂಡಿದ್ದಾರೆ. ಅವರು ಯಾರು ಉದ್ಧಾರ ಆಗೋದಿಲ್ಲ, ಬಟ್ ಅವರು ಹಾಳಾಗ್ತಾ ಇದ್ದಾರೆ ಅದರಿಂದ. ಅಲ್ಲಿ ಯುವಕರು ಸದಾ ಹಾಳಾಗ್ತಾ ಇದ್ದಾರೆ. ಇದು ಏನೇ ಇರಲಿ, ಎಲ್ಲಿ ನಮ್ಮಲ್ಲಿ ಎಲ್ಲಿ ಅಂದರೆ ಈ ಚಿಕ್ಕ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ತವೆ, ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಲಿ, ಪ್ರತಿಯೊಂದು ಹೊರಗಿರುವಂಥ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಲಿ, ಅದ್ರ ಮುಂದೆ ಒಂದು ಈ ಚಾಕ್ಲೇಟು, ಆಮೇಲೆ ಪೆಪ್ಪರ್ಮೆಂಟು, ಆನಂತರ ಲಾಲಿಪಾಪು, ಇದರಲ್ಲಿ ಸದಾ ಇವು ಡ್ರಗ್ಸ್ ಕಂಟೆಂಟ್ಸ್ ಇರ್ತದೆ. ಸ್ಟಾರ್ಟಿಂಗ್ದಲ್ಲಿ ಇನಿಷಿಯಲ್ ಸ್ಟೇಜು ಅದು ರುಚಿ ಹತ್ತಲಿಕ್ಕೆ.
ಅದು ಅದು ಮುಂದೆ ಬರ್ತಾ 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 ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಮೊದಲು ಫ್ರೀ ಕೊಡ್ತಾರೆ ಅವರು, ಮಕ್ಕಳಿಗೆ ಫ್ರೀ ಸಪ್ಲೈ ಮಾಡ್ತವೆ. ಅದು ಎಷ್ಟೋ ಅಂಗಡಿಗಳನ್ನು ನಾವು DCP ಇದ್ದಾಗ ಕಿಚ್ಚಿದ್ದೀವಿ ಎಲ್ಲ. ಈ ಸಣ್ಣ ಸಣ್ಣ ಶಾಪು, ಪಾನ್ ಶಾಪ್ಗಳೇನು ಇರ್ತವೆ ಅಲ್ಲಿ ಮಾರಾಟ ಮಾಡ್ತಿದ್ವು, ಅವು ಅಂಗಡಿಗಳನ್ನೆಲ್ಲ ಬಂದ್ ಮಾಡಿಸಿದ್ದೀವಿ. ಸೊ ಆದ್ರೂ ಹಲವು ರೀತಿಯಿಂದ ಅದನ್ನು ನಡೆದೇ ಇದೆ. ಇನ್ನೂ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಈ ಎಕ್ಸ್ಪೆಷಲಿ ದಾಬಾದಲ್ಲಿ, ಪಬ್ನಲ್ಲಿ ಇರೋ ಬೀರ್ನಲ್ಲಿ ಹಾಕೊಂಡು ಕುಡಿತಾರೆ, ಬೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ಇವು ಹುಡುಗರಿಗೆ ನಿಶೆ ಬರಲಿ ಅಂತ ಹುಡುಗಿಯರಿಗೆ ಗೊತ್ತಾಗದಂಗೆ ಗ್ಲಾಸ್ನಲ್ಲಿ ಹಾಕ್ತಾರೆ. ಸೊ ಅದರಿಂದ ಅನೇಕ ಅನಾಹುತಗಳು ಸಂಭವಿಸ್ತವೆ. ಎಲ್ಲ ರೀತಿಯಿಂದ ಎಷ್ಟು ಹಾಳಾಗಬೇಕು ಅಷ್ಟು ಹಾಳಾದಂಥ ವ್ಯವಸ್ಥೆ ಈ ಯುವಜನತೆ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನು ನಮ್ಮ ಪೊಲೀಸರು ಭಾಳ ಸ್ವಲ್ಪ ಎಫೆಕ್ಟಿವ್ ಆಗಿ ರೇಡ್ ಮಾಡಿ ಅದನ್ನು ಬಂದ್ ಮಾಡಿಸಿದ್ರೆ ದೇಶಕ್ಕೂ ಒಳ್ಳೆಯದು, ಯುವಕರಿಗೂ ಒಳ್ಳೆಯದು. ನಮ್ಮವ್ರ ಕ್ರಮ ತಗೋಬೇಕು, ನಿಷ್ಠೂರವಾದಂಥ ಕ್ರಮ. ಬರೀ ಪೆಡ್ಲರ್ ಹಿಡಿಯೋರ್ದಲ್ಲ, ಪೆಡ್ಲರಿಂದ ಯಾವಿದ್ದಾನೆ, ಮೇನ್ ಸಪ್ಲೈಯರ್ ಯಾರು ಮೇನ್ ಡಿಸ್ಟ್ರಿಬ್ಯೂಟರ್ ಯಾರು, ಅಂಥವ್ರು ಹಿಡಿಬೇಕು. ಅಂಥವ್ರು ಹಿಡಿದ್ರೆ ಮೇನ್ ಎಲ್ಲ ಸ್ಟಾಪ್ ಆಗ್ತದೆ. ಇವು ಸುಮ್ಮನೆ ನಾಮಕಾವಾಸ್ತೆ 4 ಕೇಸ್ ಹಾಕಲಿಕ್ಕೆ ಒಂದು 4 ಫಿಗರ್ ಕೊಡೋದು ಮಾಡೋದು ಅದು ಎದಕ್ಕೂ ಬರೋದಿಲ್ಲ. ನಾವು ಏನು ಕೇಳಿದ್ರೆ ಪ್ರೆಸ್ನವ್ರು ಕೇಳಿದ್ರೆ ನಾವು ಇಷ್ಟು ಕೇಸ್ ಮಾಡೀವಿ, ಅಷ್ಟು ಕೇಸ್ ಮಾಡೀವಿ, ಈಗ ಏನು ಪ್ರಯೋಜನ ಬಂತು? ಕೇಸ್ ಮಾಡಿದ್ರೆ ಏನು ಪ್ರಯೋಜನ? ಇಟ್ ಶುಡ್ ಬಿ ಎರಾಡಿಕೇಟೆಡ್ ಅಂದರೆ ಸಾಧ್ಯ ಆಗದೇ ಇದ್ರೂ ಅಟ್ಲೀಸ್ಟ್ 90% ವಿ ಕ್ಯಾನ್ ಪ್ರಿವೆಂಟ್ ಪ್ರಿವೆಂಟ್ ಮಾಡ್ಬೋದು. ಅದನ್ನು ಪೊಲೀಸರು ಎಫೆಕ್ಟಿವ್ ಆಗಿ ಮಾಡಿದ್ರೆ ಖಂಡಿತವಾಗಿ ಸ್ಟಾಪ್ ಮಾಡ್ಬೋದು. ಹೇಮಂತ್ ಕುಮಾರ್ ಸರ್, ಈಗ ಯಾವುದೇ ಒಂದು ಮೆಡಿಕಲ್ ಆದರೂ ಕೂಡ ಅಲ್ಲಿ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ಗಳ ಪ್ರಕಾರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಮಾತ್ರೆಗಳನ್ನ ಕೊಡುವಂತಿಲ್ಲ, ಯಾವುದೇ ಮೆಡಿಸಿನ್ಗಳನ್ನ ಕೊಡುವಂತಿಲ್ಲ. ಆದ್ರೆ ಇಲ್ಲಿ ಚೀಟಿಗಳಿಲ್ಲ, ಪ್ರಿಸ್ಕ್ರಿಪ್ಷನ್ಗಳಿಲ್ಲ, ವೈದ್ಯರ ಸಲಹೆ ಇಲ್ಲ, ಏನಿಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ವ್ಯಕ್ತಿ ಒಂದು ಮೆಡಿಕಲ್ಗೆ ಹೋಗಿ ಯಾವುದೇ ಒಂದು ಟ್ಯಾಬ್ಲೆಟ್ ಅನ್ನ ಕೇಳಿದ್ರು ಮೆಡಿಕಲ್ನವ್ರು ಕೊಡ್ತಾ ಇದ್ದಾರೆ. ಇದರಿಂದಲೇ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ಹೇಗೆ ಸರ್? ಮೆಡಿಕಲ್ ಶಾಪ್ ಅವರು ಕೊಡ್ತಾ ಇದ್ದಾರೆ, ಆದರೆ ಕೆಲವೊಂದು ಡ್ರಗ್ಸ್ ನ ಬ್ಯಾನ್ ಮಾಡಿದ್ದಾರೆ. ಆ ಡ್ರಗ್ಸ್ ಬ್ಯಾನು ಆನ್ಲೈನ್ ಅಲ್ಲಿ ಈಸಿಯಾಗಿ ಸಿಗ್ತಾ ಇದೆ ಮಕ್ಕಳಿಗೆ. ನಾನು ಮೆಡಿಕಲ್ ಶಾಪ್ ಹತ್ರ ಇರ್ತೀನಿ, ಸ್ನೇಹಿತರೊಟ್ಟಿಗೆ ಇರ್ತೀನಿ. ಹಿಂದೆ ಕಾಫ್ ಸಿರಪ್ ಸಾಹೇಬ್ರು ಹೇಳಿದ್ರು, ಕಾಫ್ ಸಿರಪ್ ಅಂದ್ರೆ ಕೋರೆಕ್ಸ್ ಅಂತ ಇತ್ತು. ಅದನ್ನ ಕುಡಿದ್ಬಿಟ್ರೆ ಕಾಫು ಹೋಗುತ್ತೆ ಮತ್ತೆ ಅವರು ಲಿವರು ಡ್ಯಾಮೇಜ್ ಆಗ್ತಾ ಇತ್ತು, ಅದನ್ನ ಕುಡಿತಾರೆ. ಆಮೇಲೆ ಅಲ್ಟ್ರಾಟೆಕ್ ಅಂತ ಇವಾಗ ಟ್ಯಾಬ್ಲೆಟ್ ಇದೆ, ಅದು ನೀವು ಮೆಡಿಕಲ್ ಶಾಪ್ ಅಲ್ಲಿ ಬ್ಯಾನ್ ಅಂತ ಹೇಳ್ತಾರೆ ಯಾರೋ ನಮ್ಮ ಮೆಡಿಕಲ್ ಡ್ರಗ್ ಕಂಟ್ರೋಲ್ ಬೋರ್ಡ್ ಅವರು. ಆದ್ರೆ ಆನ್ಲೈನ್ ಅಲ್ಲಿ ಅದು ಈಸಿಯಾಗಿ ಅವರಿಗೆ 10 ನಿಮಿಷದಲ್ಲಿ ಯಾವ್ದೋ ಬ್ಲಾಂಕೆಟ್ ಅಂತ ಒಂದು ಇದಿದೆ, ಬ್ಲಿಂಕೆಟ್, 10 ನಿಮಿಷದಲ್ಲಿ ನಿಮಗೆ ಸಪ್ಲೈ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ ಕೊಡ್ತಾರೆ, ಅವರು ಏರಳವಾಗಿ ಅಡ್ವರ್ಟೈಸ್ ಕೊಡ್ತಾರೆ. ಅದು ಎಲ್ಲ ಮಕ್ಕಳನ್ನು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಿಗೆ ಏನ್ ಬೇಕು ಬೇಡವದ್ದೆಲ್ಲ ಅಲ್ಲಿ ಇರ್ತದೆ. ಅವರಿಗೆ ಕ್ಯೂರಿಯಾಸಿಟಿ ಇರ್ತದೆ, ಮಕ್ಕಳು ಅದನ್ನ ನೋಡ್ತಾರೆ, ಆರ್ಡರ್ ಮಾಡ್ತಾರೆ, ತರಿಸ್ಕೊಳ್ತಾರೆ, ಈಸಿಯಾಗಿ ಅದನ್ನ ಉಪಯೋಗಿಸ್ತಾ ಇದ್ದಾರೆ, ಮತ್ತೆ ಹಾಳಾಗ್ತಾ ಇದ್ದಾರೆ. ಇದು ಹಣನೂ ಮಾಡ್ತಾ ಇದ್ದಾರೆ. ಈ ದಂಧೆನಲ್ಲಿ ಬೇರೆ ಬೇರೆ ಹಣ ಮಾಡ್ತಾ ಇದ್ದಾರೆ. ಇವ್ರು ಯಾರೋ ಡ್ರಗ್ ಕಂಟ್ರೋಲ್ ಹೋದ್ರೆ ಮೆಡಿಕಲ್ ಶಾಪ್ ಅಲ್ಲಿ ನೋಡ್ತಾರೆ, ಅವರು ಬೇರೆ ಕಡೆ ಇಟ್ಟಿರ್ತಾರೆ, ಬೇರೆ ಟೈಮಲ್ಲಿ ಅದನ್ನ ಕೊಡ್ತಾರೆ. ಇಲ್ಲಾಂದ್ರೆ ಅವ್ರ ಹತ್ರ ಹಣ ಕೊಟ್ರೆ ಇವರು ಡ್ರಗ್ ಕಂಟ್ರೋಲ್ ಅವರು ವಾಪಸ್ ಬರ್ತಾರೆ ಅಷ್ಟೇನೆ. ಇವರು ಕಾಣ್ದಂಗೆ ಅದನ್ನ ಮಾರ್ತಾ ಇದ್ದಾರೆ. ಫಿಕ್ಸ್ ಇರ್ತದೆ, ಮಂತ್ಲಿ 5,000 10,000 ರೂಪಾಯಿ ಫಿಕ್ಸ್ ಇರ್ತದೆ. ಹಾಗಾಗಿ ನೋಡಿ, ಯಾವುದು ಬ್ಯಾನ್ ಆಗಿರೋದೆಲ್ಲದು ಮೆಡಿಕಲ್ ಶಾಪ್ ಸಿಗ್ಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ನೇರವಾಗಿ ಸಿಗ್ತಾ ಇದೆ, ಪ್ರತಿಯೊಂದು ಸಿಗ್ತಾ ಇದೆ. ಆವಾಗ ಬ್ಯಾನ್ ಮಾಡಿದ ಉದ್ದೇಶ ಏನಾಯ್ತು? ಮತ್ತೆ ಇನ್ನೊಂದು ವಿಷಯ, ಅತಿ ಹೆಚ್ಚು ವಹಿವಾಟು ಆಗ್ತಕ್ಕಂಥದ್ದು ಮಾನವ ಕಳ್ಳ ಸಾಗಣೆ ಮತ್ತೆ ಮಾದಕ ವಸ್ತು ದ್ರವ್ಯ. ಇದರಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಆಗುತ್ತೆ. ಸಾಹೇಬ್ರಿಗೆ ಗೊತ್ತಿರ್ಬೋದು, ತುಂಬಾ ಹಣದ ವ್ಯವಹಾರ ಇದೆ ಇದು. ಅದು ಕಾನೂನು ಬಾಹಿರ ಇದೆಲ್ಲ, ಆದ್ರೆ ಹಣದ ವಹಿವಾಟು ಅಷ್ಟು ಆಗ್ತಾ ಇದೆ. ಇದನ್ನ ತಡೆಯಕ್ಕಾಗ್ತಾ ಇಲ್ಲ. ಇದು ತಡೆಯೋ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ಒಂದು ಪೊಲೀಸ್ ಇಲಾಖೆನೇ ಮುಖ್ಯವಾಗಿ ಅದನ್ನ ಮಾಡಬೇಕು. ಇವಾಗ ಆನ್ಲೈನ್ ಅಲ್ಲಿ ಅದನ್ನ ಮಾಡ್ತಾ ಇದ್ದಾರೆ, ಅದು ಇನ್ನೂ ಚಾಲೆಂಜಿಂಗ್ ವಿಷಯ. ಅದನ್ನ ತಡೆಯೋದು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ತಾರೆ, ಆನ್ಲೈನ್ ಅಲ್ಲೇ ಬರುತ್ತೆ, ಯಾರೋ ಸಪ್ಲೈ ಮಾಡ್ತಾರೆ. ಅದೇ ಇವಾಗ ಪೆಡ್ಲರ್ ಹಿಡಿದ್ರೆ ಆ ಪೆಡ್ಲರ್ ಹೋಯ್ತು, ಇನ್ನೊಬ್ಬ ಪೆಡ್ಲರ್ ತಗೊಳ್ತಾರೆ ಅವರು. ಮೂಲ ಬೇರೆ ಯಾವುದಿದೆ ಅದನ್ನ ಕಟ್ ಮಾಡಬೇಕು, ಅದಾಗ್ತಾ ಇಲ್ಲ. ಅದ್ರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಎಲ್ಲರೂ ನೈತಿಕವಾಗಿ ನಾವು ಜವಾಬ್ದಾರರಾಗಬೇಕು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸಂಸ್ಥಾಪಕರಾಗಿರುವ ಮಾತೃಭೂಮಿ ಸೇವಾ ಫೌಂಡೇಶನ್ ನ ಸಂಸ್ಥಾಪಕರಾಗಿರುವಂತಹ ಮಹೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಬೆಂಗಳೂರಿನ ಸದ್ಯದ ಪರಿಸ್ಥಿತಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವ್ಯಾವ ರೀತಿಯಾಗಿ ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ ಯುವ ಸಮಾಜ ಎನ್ನುವುದಾಗಿ. ಈ ಟೈಡಾಲ್ ಮಾತ್ರೆ ಆಗಿರಬಹುದು, ಬೇರೆ ಬೇರೆ ಡ್ರಗ್ಗಳಾಗಿರ್ಬಹುದು, ಇವುಗಳನ್ನ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಸರ್? ಸರ್, ಈಗ ಡ್ರಗ್ಸ್ ಅಂತ ತೊಗೊಂಡ್ರೆ ತುಂಬ ವಿಚಾರಗಳಿವೆ ಸರ್. ತುಂಬ ನಾನು ಯಾವುದೂ ಕೂಡ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕುಂತ್ಕೊಂಡು ನಾನೊಂದು ಹೆಸರು ಹೇಳೋದ್ರಿಂದ
ಅದನ್ನು ನೋಡುವಂಥ ಎಷ್ಟೋ ಜನಗಳು ಗೊತ್ತಿಲ್ಲದೇ ಅದನ್ನು ತಿಳ್ಕೊಬೋದು, ಅದನ್ನು ಅವರು ಮತ್ತೆ ದಾಸ್ಯಕ್ಕೆ ಒಳಗಾಗ್ಬೋದು. ಸರ್, ಇವತ್ತಿನ ದೃಷ್ಟಿಕೋನದಲ್ಲಿ ತಗೊಂಡ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ತುಂಬಾ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ನನ್ನೊಂದು ಅನಿಸಿಕೆ. ಏಕೆಂದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಸರ್, ಮೇಲ್ಗಡೆ ಕುಂತಿರೋರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ಕೆಳಗಡೆ ಈ ರೂಟ್ ಲೆವೆಲಲ್ಲಿ ಇದ್ದಾರಲ್ಲ ಆ ಪುಣ್ಯಾತ್ಮರು ಹೇಳಿದ್ರೆ ಹೇಳ್ಬೇಕಾಗತ್ತೆ ಸರ್. ನಿಜಕ್ಕೂ ಎಂಥ ಎಂಜ್ಲು ಕಾಸ್ಗೋಸ್ಕರ ಇವತ್ತು ಇವ್ರ ಹತ್ರ ಯಾವುದೋ ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಬಿಟ್ಬಿಡೋದು, ಅವನೋಗಿ ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತ್ಕೊಳ್ಳೋದು, ನಾಳೆ ದಿನ ಹೇಳೋದು ನಮ್ಮ ಮಕ್ಕಳು ಹಿಂಗಾಗ್ಬಿಟ್ರು, ಇದಕ್ಕೆ ವ್ಯವಸ್ಥೆ ಕಾರಣ ಅಂತ. ನನ್ನ ಅನಿಸಿಕೆ ಪ್ರಕಾರವಾಗಿ ಇವತ್ತು ಈ ಏನು ಡ್ರಗ್ಸ್ ಆಗಿರ್ಬೋದು, ಇನ್ನಿತರ ವ್ಯಸನಗಳನ್ನು ಸೇಲ್ ಮಾಡುವಂಥ ವ್ಯಕ್ತಿಗಳು ಎಲ್ಲಿದ್ದಾರೆ ಸರ್? ಜಾಸ್ತಿ ಇರೋದು ಈ ಕಾಲೇಜ್ಗಳ ಅಕ್ಕಪಕ್ಕದಲ್ಲಿ, ಶಾಲೆಯ ಅಕ್ಕಪಕ್ಕದಲ್ಲಿ, ಮತ್ತು ಈ ಎಲ್ಲಿ ಜನಗಳು, ಎಲ್ಲಿ ಯುವಕರೇ ಜಾಸ್ತಿ ಓಡಾಡ್ತಾರೋ ಅಂಥ ಪ್ಲೇಸ್ಗಳಲ್ಲಿ. ಇಂಥ ಸನ್ನಿವೇಶದಲ್ಲಿ ನಮ್ಮ ವ್ಯವಸ್ಥೆಗಳು ಇವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತವಾಗಿ ಇದನ್ನು ತಡೆಗಟ್ಟಲಿಕ್ಕೆ ಒಂದು ರೀತಿಯ ಅವ್ರದ್ದೇ ಆದಂಥ ಒಂದು ಅನಿಸಿಕೆಯನ್ನು ತಗೊಂಡು ನಮ್ಮ ರೂಟ್ ಲೆವೆಲ್ ಕೆಲಸ ಮಾಡಬೇಕು ಅಂತ ನನ್ನೊಂದು ಅನಿಸಿಕೆ ಸರ್. ಮಾಲ್ಗತ್ತಿ ಸರ್, ಈ ಮಾದಕ ವ್ಯಸನ ಅಥವಾ ಮಾದಕ ವಸ್ತುಗಳ ವಿರುದ್ಧ ಹೋರಾಟಗಳು, ಜಾಗೃತಿ ಅಭಿಯಾನ ಪೊಲೀಸ್ ಇಲಾಖೆ ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಜಾಗೃತಿ ಜಾಥಾ ಮಾಡ್ತಾರೆ, ಯುವಕರನ್ನೆಲ್ಲ ಒಗ್ಗೂಡಿಸಿ ಬೀದಿ ನಾಟಕಗಳನ್ನ ಮಾಡ್ತಾರೆ, ಹೀಗೆ ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಳ್ತಾನೆ ಇರ್ತಾರೆ. ಇದು ಪೊಲೀಸ್ ಇಲಾಖೆಗೆ ಒಂದು ರೀತಿಯ ಚಾಲೆಂಜ್ ಹೇಗೆ ಸರ್? ಇಲ್ಲ, ಚಾಲೆಂಜ್ ಹೆಂಗೆ, ಯಾಕಂದರೆ ಇದು ಯುವಕರು ದೇಶದ ಭವಿಷ್ಯ. ನಾವು ಯುವಕರು ಮುಂದಿನ ನಾಗರಿಕರಂತ ನಾವು ಹೇಳ್ತೇವೆ. ದೇಶದ ಭವಿಷ್ಯ ಅವ್ರ ಕೈಯಲ್ಲಿರ್ತದೆ. ಅವರೇ ಹಾಳಾದರೆ ದೇಶ ಹಾಳಾದಂಗೆ. ಆ ಉದ್ದೇಶಕ್ಕೇ ಅವರು ಎಲ್ಲ ನಮ್ಮ ವಿರುದ್ಧ ವೈರಿ ದೇಶಗಳು ಈ ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇರೋದು, ಅವ್ರು ಹಾಳಾಗಲಿ ಅಂತ ಉದ್ದೇಶದಿಂದನೇ. ಆದರೆ ನಮ್ಮವರು ಪೊಲೀಸರು ಸ್ವಲ್ಪ ಅದರಲ್ಲಿ ಆಸಕ್ತಿ ವಹಿಸಬೇಕು. ಸುಮ್ಮನೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಸ್ಟ್ಯಾಟಿಸ್ಟಿಕ್ಸು ಫಿಗರ್ ಸಲುವಾಗಿ ಕೇಸ್ ಮಾಡೋದು, ನಾಮಕಾವಾಸ್ತೆ ರೇಡ್ ಮಾಡೋದು, ಇವೆಲ್ಲ ಬಂದಾಗಬೇಕು. ಮೂಲ ನಮ್ಮ ಸ್ನೇಹಿತರು ಹೇಳಿದಾಗ ಮೂಲ ಬೇರೆ ಯಾವುದಿದೆ, ಯಾರು ಅವರು ಮೇನ್ ಸಪ್ಲೈಯರ್ ಇದ್ದಾನೆ ಅಂತವ್ನಿಗೆ ಹಿಡಿಬೇಕು. ಅದು ಎಲ್ಲಿಂದ ಬರ್ತದೆ ಅನ್ನೋದು ಅಲ್ಲಿಂದ ಪತ್ತೆ ಹಚ್ಚಬೇಕು. ಸಿಗ್ತದೆ, ಅದೇನು ಕಷ್ಟ ಅಂತ ಭಾಳ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಯಾರು ಮೇನು ಡೀಲರ್ ಇದ್ದಾನೆ ಅಂಥವನಿಗೆ ಅರೆಸ್ಟ್ ಮಾಡಬೇಕು. ಮಾಡಿ ಅದನ್ನು ಎಲ್ಲಿಂದ ಬರ್ತದೆ, ಎಲ್ಲಿಂದ ಪಾಸ್ ಆಗ್ತದೆ, ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾರನ್ನೂ ಬಿಡದೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಹಾಕಿದ್ರೆ ತಾವೇ ಆಟೋಮೆಟಿಕ್ ಕಂಟ್ರೋಲಿಗೆ ಬರ್ತದೆ. ಬರೀ ನಾವು ಏನು ಮಾಡ್ತೇವೆ, ಅರೆಸ್ಟ್ ಮಾಡ್ತೇವೆ, ಪೆಡ್ಲರ್ ಹಿಡಿತೇವೆ, ಯಾರು ಸೇವನೆ ಮಾಡಿರ್ತಾರೆ ಅವ್ರಿಗೊಂದಿಬ್ಬರಿಗೆ ಬುಕ್ ಮಾಡ್ತೇವೆ, ಕೇಸ್ ಹಾಕಿ ಚಾರ್ಜ್ ಶೀಟ್ ಮಾಡ್ತೇವೆ. ಅದು ಯಾರು ಸೀನಿಯರ್ಸ್ ಇದರಲ್ಲಿ ಇಂಟ್ರೆಸ್ಟ್ ತೊಗೊಳ್ಳೋಲ್ಲ. ಯಾರು DCP ಇದ್ದವರು, ಅಡಿಷನಲ್ ಕಮಿಷನರ್ ಇದ್ದವರು ಅವರು ಪರ್ಸನಲಾಗಿ ಇಂಟ್ರೆಸ್ಟ್ ತೊಗೊಂಡು ಎಷ್ಟು ಕೇಸ್ ಮಾಡಿದೆಯಾ, ಯಾರು ಮೇನ್ ಡೀಲರ್ ಯಾರು ಇದರಲ್ಲಿ, ಎಷ್ಟು ಮಂದಿ ಬುಕ್ ಮಾಡಿದೆಯಾ ಅಂತ ಪರ್ಸನಲಾಗಿ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಇವರಿಗೆ ಯಾವುದೇ ರೀತಿ ಅಲ್ಲಿ ಭ್ರಷ್ಟಾಚಾರಕ್ಕೂ ಆಸ್ಪದ ಇರೋದಿಲ್ಲ. ಇದು ಯಾರು ಕೇಳೋದಿಲ್ಲ ಅಂದ್ಕೊಳ್ಳಿ, ಅವ್ರು ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಯಾರು ಕೇಳೋದಿಲ್ಲ, ಇಂಟ್ರೆಸ್ಟ್ ಹೋಗ್ಬೇಕು. ಸೀನಿಯರ್ ಆಫೀಸರ್ಸ್ ಇದ್ದವ್ರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ ಖಂಡಿತವಾಗಿ ಕಂಟ್ರೋಲಿಗೆ ಬರ್ತದೆ. ಯಾವ್ದು ನೋಡ್ರಿ, ಪೊಲೀಸರಿಗೆ ಮಿಕ್ಕಿದ್ದು ಯಾವುದೂ ಇಲ್ಲ. ಇವನ್ ಗಾಳಿನೇ ನಿಲ್ಲಿಸ್ಬೋದು ಮನಸ್ಸು ಮಾಡಿದ್ರೆ, ಆ ಥರ ಪವರ್ ಇದ್ದಾವೆ, ಆ ಥರ ಇಂಟ್ರೆಸ್ಟ್ ಬೇಕಷ್ಟೇ. ನಾವು ಮಾನವೀಯತೆಯಿಂದ ಕೆಲಸ ಮಾಡಬೇಕು. ನಮ್ಮ ಮಕ್ಕಳನ್ನೇ ಅವಕ್ಕೆ ಅಡಿಕ್ಟ್ ಆಗಿ ಹಾಳಾದರೆ ಗತಿ ಏನು? ಮತ್ತು ಯಾವ ಬೇರೆ ಮಕ್ಕಳು, ನಮ್ಮ ಮಕ್ಕಳು ಎಲ್ಲ ಒಂದೇ ತಾನೇ. ಆ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಅದು ದುರ್ದೈವ. ಕೆಲವೊಬ್ಬರು, ಎಲ್ಲರೂ ಅಂತಲ್ಲ, ಕೆಲವೊಬ್ಬರು ಆಸೆ ಪಟ್ಕೊಂಡು ಅನೈತಿಕ ವ್ಯವಹಾರ ಮಾಡಿಕೊಂಡು ಅದಕ್ಕೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ. ಅದು ಬಂದಾಗಬೇಕು. ಬಟ್ ಕೆಲವೊಬ್ರು ಆ್ಯಕ್ಷನ್ ತೊಗೋತಾರೆ, ಇಲ್ಲ ಅಂತಲ್ಲ. ಅದ್ರ ಲೋಯರ್ ಲೆವೆಲಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಬೇಕು. ಕಂಟ್ರೋಲ್ ಆಗಬೇಕಾದ್ರೆ ಸೀನಿಯರ್ ಆಫೀಸರ್ಸ್ ಇಂಟ್ರೆಸ್ಟ್ ತೊಗೊಂಡು ಅದನ್ನು ರಿವೈಸ್ ಮಾಡಬೇಕು. ಪ್ರತಿ ವಾರನೂ ಎಲ್ಲ DCPಗಳು ಮೀಟಿಂಗ್ ಮಾಡ್ತಾರೆ. ನಾನು DCP ಇದ್ದಾಗ ಮೀಟಿಂಗ್ ಮಾಡ್ತಿದ್ದೆ, ಕಮಿಷನರು ಮೀಟಿಂಗ್ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡ್ರಗ್ಸ್ ಬಗ್ಗೆ, ಈ ನಾರ್ಕೋ ಅನಾಲಿಸಿಸ್ ಕೇಸ್ಗಳ ಬಗ್ಗೆ ಎಲ್ಲನೂ ಡಿಟೇಲ್ ಆಗಿ ಸ್ಟಡಿ ಮಾಡಿ ಕೇಳಬೇಕು. ಕೇಸು DCPಗಳು, ಕಮಿಷನರ್ ಅಂತ ಡೀಟೇಲ್ ಮಾಡಲಿಕ್ಕಾಗಲ್ಲ. ಯಾಕಂದರೆ 9 ಡಿವಿಷನ್ ಇದ್ದಾವೆ, ಕ್ರೈಮ್ ಇದೆ, CCB ಇದೆ. ಸೊ ಎಲ್ಲನೂ ಪ್ರತಿಯೊಂದು ಡೀಪಾಗಿ ನೋಡ್ಲಿಕ್ಕೆ ಹೋಗಲ್ಲ. ಅಡಿಷನಲ್ ಜಾಯಿಂಟ್ ಕಮಿಷನರ್ ಇರ್ತಾನೆ, ಅವ್ರು ಮಾಡ್ಬೋದು, ಅಥವಾ DCP ಮಾಡ್ಬೋದು. DCP ಪ್ರತಿಯೊಂದು ಕೇಸಲ್ಲಿ ಏನು ಮಾಡಿದೆಯಾ, ಎಷ್ಟು ಮಂದಿ ಇದ್ರಲ್ಲ ಆರೋಪಿ, ಮೇನ್ ಪೆಡ್ಲರ್ ಯಾರು, ಸಬ್ ಪೆಡ್ಲರ್ಗಳು ಯಾರು, ಮೇನ್ ಡೀಲರ್ಗಳು ಯಾರು, ಇದರಲ್ಲಿ ಪ್ರತಿಯೊಂದೂ ವೈಯಕ್ತಿಕವಾಗಿ ಅದನ್ನು ಕೇಸ್ ಫೈಲ್ ತೆಗೆದು ಪ್ರಶ್ನೆ ಮಾಡ್ತಾ ಇದ್ರೆ ಅವ್ರಿಗೆ ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಭಯ ಇರ್ತದೆ. ಮಾಡಬೇಕಪ್ಪ, ಸಾವ್ರು ಬಿಡ್ದಿಲ್ಲ, ಕೇಳ್ತಾರೆ, ಕೇಳ್ತಾರೆ, ಏನು ನಡೀದಿಲ್ಲ ಅಂತಲೂ
ಭಯ ಕ್ರಿಯೇಟ್ ಮಾಡಬೇಕು, ಒಂದಿಬ್ಬರು ಸಸ್ಪೆಂಡ್ ಮಾಡಬೇಕು, ಮಾಡಿ ಆ್ಯಕ್ಷನ್ ತೊಗೊಂಡ್ರೆ ತಾನೇ ಆಟೋಮೆಟಿಕ್ ಹಾದಿಗೆ ಬರ್ತಾರೆ. ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ಲೋಯರ್ ಲೆವೆಲ್ ಆಯಿತು, ಅವ್ರ ಹೆಸರು ಹೇಳಿದ್ರು ಇವ್ರ ಹೆಸರು ಹೇಳಿದ್ರು, ಅವ ಮಾಡ್ದ ಅವನ ಮೇಲೆ ಹಾಕೋದು ಇವ್ರ ಮೇಲೆ ಹಾಕೋದು, ಇವು ಪ್ರಯೋಜನ ಇಲ್ಲ. ಫರ್ಮ್ ಆ್ಯಕ್ಷನ್ ಆಗಬೇಕು. ಯಾರು ಮಾಡ್ತಾರೆ ಅವರಿಗೆ ಅವಾರ್ಡ್ ಆಗಬೇಕು, ರಿವಾರ್ಡ್ ಕೊಡ್ಬೇಕು. ಅವ್ರಿಗೆ ಯಾರು ಒಳ್ಳೆ ಕೇಸ್ ಮಾಡ್ತಾರೆ ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇದು ಸ್ಪೆಷಲ್ ಡ್ರೈವ್ ಅಂತ ಮಾಡಬೇಕು. ನಾವು ಹೆಂಗೆ ಕ್ರೈಮ್ ವೀಕ್ ಅಂತ ಮಾಡ್ತೇವೆ, ಟ್ರಾಫಿಕ್ ವೀಕ್ ಅಂತ ಮಾಡ್ತೇವೆ, ಹಾಗೆ ಈ ನಾರ್ಕೋಟಿಕ್ ವೀಕ್ ಅಂತ ಮಾಡಬೇಕು. ಮಾಡಿದ್ರೆ ಸ್ಪೆಷಲ್ ಡ್ರೈವ್ ಮಾಡಿ ಎಲ್ಲನೂ ಕಂಟ್ರೋಲು, ಯಾವ್ಯಾವ ಏರಿಯಾದಲ್ಲಿ ಲಿಸ್ಟ್ ಮಾಡಿಸ್ಬೇಕು. ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಮಂದಿ ಪೆಡ್ಲರ್ಗಳಿದ್ದಾರೆ, ಎಷ್ಟು ಮಂದಿ ಡೀಲರ್ಸ್ ಇದ್ದಾರೆ, ಏನೇನು ಡ್ರಗ್ ಸಪ್ಲೈ ಆಗ್ತದೆ, ಯಾವ್ಯಾವ ಡ್ರಗ್ ಯಾವ ಸಪ್ಲೈ ಮಾಡ್ತಾನೆ, ಅದ್ರ ಮಾಸ್ಟರ್ ಮೈಂಡ್ ಯಾರು, ಅದ್ರ ಓನರ್ ಯಾರು, ಅದು ಎಲ್ಲಿ ಮಾಡ್ತಾರೆ, ಪ್ರತಿಯೊಂದನ್ನು ಡಿಟೇಲ್ ಒಂದು ಇತಿಹಾಸ ಮಾಡಿ ಒಂದೊಂದು ಸ್ಟೇಷನ್ದಲ್ಲಿ ಬಂದಾಗ ಚೆಕ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಒಂದು ಹಾದಿಗೆ ಬರ್ತದೆ. ಇವ್ರು ಯಾರು ಇಂಟ್ರೆಸ್ಟ್ ಕೊಡೋದಿಲ್ಲ, ಸುಮ್ಮನೆ ಏನಪ್ಪ ಎಷ್ಟು ಕೇಸ್ ಮಾಡಿ ಅಂತ, ಸರ್ ಇಷ್ಟು ಮಾಡಿದ್ದೀನಿ, ಎಷ್ಟು ಮಂದಿ ಅರೆಸ್ಟ್ ಮಾಡಿ, ಸರ್ 5 ಮಂದಿ ಅರೆಸ್ಟ್, 8 ಮಂದಿ ಅರೆಸ್ಟ್ ಮಾಡಿವಿ, ಏನು ಬದ್ನಿಕಾಯಿ ಏನು ಇರೋದಿಲ್ಲ ಅಲ್ಲಿ, ಎಲ್ಲ ಫಾಲ್ತುಗಳು ಅರೆಸ್ಟ್ ಮಾಡಿರ್ತಾರೆ, ಏನಾಗೋದಿಲ್ಲ. ಹೀಗಾಗಿ ಸ್ವತಃ ಇಂಟ್ರೆಸ್ಟ್ ತೊಗೊಂಡು ಸೀನಿಯರ್ ಆಫೀಸರ್ಸ್ಗೆ ಮೇನ್ ಇದರಲ್ಲಿ ಜವಾಬ್ದಾರಿ ಇರಬೇಕು. ಅವ್ರಿಗೆ ಇಂಟ್ರೆಸ್ಟ್ ತೊಗೊಂಡ್ರೆ ಅವರು ರಿವ್ಯೂ ಮಾಡುವಾಗ ಪ್ರತಿಯೊಂದನ್ನು ಆಸಕ್ತಿ ವಹಿಸಿ ನೋಡ್ಬೇಕು. ಬೇಕು ಬೇಡ ಮಾಡಬಾರ್ದು, ಆಸಕ್ತಿ ವಹಿಸಿ ನೋಡಿದ್ರೆ ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ. ನಾವು ವಿ ಕೆನಾಟ್ ಎರಾಡಿಕೇಟ್ ಎವ್ರಿಥಿಂಗ್, ಇವತ್ತೇ ಬಂದ್ ಮಾಡ್ತೀನಿ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲಿವರೆಗೂ ಮನುಷ್ಯ ಜೀವನ ಇರ್ತವೆ ಅಲ್ಲಿವರೆಗೂ ವ್ಯಸನಗಳು ಇರುವೆ, ಅದು ಇರ್ತದೆ. ಆದರೆ ಎಲ್ಲರೂ ಫ್ರೀ ಬಿಟ್ಟರೆ ಇನ್ನೊಂದು 4 ವರ್ಷ ಸಾಯೋದಲ್ಲಿ 4 ತಿಂಗಳಲ್ಲಿ ಸತ್ತು ಹೋಗ್ತಾನೆ. ಅದಕ್ಕೆ ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಯುವಕರ ಬೆಳವಣಿಗೆ ದೃಷ್ಟಿಯಿಂದ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಇದು ಜವಾಬ್ದಾರಿ ನಮ್ಮ ಮೇಲಾಧಿಕಾರಿಗಳಿಗೆ, ಪೊಲೀಸರಿಗೆ. ಅದು ಆಸಕ್ತಿ ವಹಿಸಿ ಮಾಡಿದ್ರೆ ಖಂಡಿತ 90% ಕಂಟ್ರೋಲ್ ಮಾಡಬಹುದು. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಯಾರ್ಯಾರ ಮೇಲೆ ಎಷ್ಟೆಷ್ಟಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಮಾದಕ ವಸ್ತುಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಯಾರೆಲ್ಲ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಪೊಲೀಸ್ ಇಲಾಖೆ ಆಗಿರಬಹುದು, ಪೋಷಕರಾಗಿರಬಹುದು, ಯುವಕರಾಗಿರಬಹುದು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಇರುವ ಅತಿಥಿಗಳು. ಮುಂದಿನ ಹಂತದಲ್ಲಿ ಮತ್ತಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮಾದಕ ವಸ್ತುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಾದಂತ ಕ್ರಮಗಳು ಏನೇನು, ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ. ಎಲ್ಲರೂ ಕೂಡ ಒಂದಷ್ಟು ಇದೇ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದಂತ ಸಂದರ್ಭದಲ್ಲಿ ಈ ಡ್ರಗ್ಸ್ ಪ್ರಪಂಚಕ್ಕೆ ಮುಕ್ತಿಯನ್ನ ಹಾಡಬಹುದು ಎನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಹೇಮಂತ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಮಕ್ಕಳ ಕೈಗೂ ಕೂಡ ಡ್ರಗ್ಸ್ ಸಿಗ್ತಾ ಇದೆ. ಅದು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ಸ್ಟೇಷನರಿಗೆ ಹೋದ್ರೂ ಕೂಡ ಒಂದು ರೀತಿಯಲ್ಲಿ ಡ್ರಗ್ಸ್ ಸಿಗುತ್ತೆ. ಈ ಡ್ರಗ್ಸ್ಗಳಿಂದ ಆಗ್ತಾ ಇರುವಂಥ ಪರಿಣಾಮಗಳು ಏನೇನು ಮಕ್ಕಳ ಮೇಲೆ? ನಾವು 90ರ ದಶಕದಲ್ಲಿ ಬೀದಿನಲ್ಲಿ ಕೆಲಸ ಮಾಡೋ ಚಿಂದ್ಯಾಯ ಮಕ್ಕಳೊಟ್ಟಿಗೆ ನೇರವಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಮಕ್ಕಳು ವೈಟ್ನರು, ಪೆಟ್ರೋಲು, ಸೊಲ್ಯೂಷನ್ ಒಂದು ಬಟ್ಟೆಗೆ ಹಾಕೊಂಡು ಅದನ್ನ ಹೀಗೆ ಎಳಿತಾರೆ. ಅವ್ರಿಗೆ ಕಿಕ್ ಬರ್ತದೆ 3 ಅವರ್ 4 ಅವರು, ಮತ್ತೆ ಪ್ಯಾಂಟಿನ ಜಾಬಲ್ಲಿ ಅದನ್ನ ಇಟ್ಕೊಳ್ತಾರೆ, ಎಳಿತಾ ಇರ್ತಾರೆ. ಹೊಟ್ಟೆ ಅವ್ರದ್ದು ಏನಾಗ್ತಾ ಇತ್ತು ಅಂದ್ರೆ, ಊಟ ಅವಾಗ ಅವರು ನೆಶನಲ್ಲಿ ಇದ್ದಾಗ ಊಟ ಬೇಕಾಗಿಲ್ಲ, ಊಟ ತಿಂತಾ ಇರಲಿಲ್ಲ. ಹಾಗಾಗಿ ಹೊಟ್ಟೆ ಎಲ್ಲ, ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಹೋಗಿರೋದು. ಅಂಥ ಮಕ್ಕಳನ್ನ ನಾನು ಕರ್ಕೊಂಡು ಹೋಗಿ ಬಾಲಮಂದಿರದಲ್ಲಿ ಬಿಡ್ತಾ ಇದ್ದೆ. ಒಂದು 2 ತಿಂಗಳು 3 ತಿಂಗಳು ಅಲ್ಲಿ ಸುಧಾರಣೆ ಆದಮೇಲೆ ಅವ್ರನ್ನ ಮನೆಗೆ ನಾನು ಕಳಿಸಿದ್ದೀನಿ. ಅಷ್ಟು ಇದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು. ಇವಾಗ ಮಕ್ಕಳಿಗೆ ಅದರ ನಂತರ ಏನಾಗ್ತು ಅಂದರೆ, ಮಕ್ಕಳ ಬಗ್ಗೆ ಈ ಥರ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದಾಗ ಬಾಲ ನ್ಯಾಯ ಕಾಯ್ದೆ ಅಂತ ಒಂದು ಕಾಯ್ದೆ ಬಂತು. ಮಕ್ಕಳ ನ್ಯಾಯ ಕಾಯ್ದೆ 2015ರಲ್ಲಿ. ಅದರಲ್ಲಿ ಸೆಕ್ಷನ್ 77, 78 ಕ್ಲಿಯರ್ ಆಗಿ ಹೇಳ್ತದೆ, ಮಕ್ಕಳನ್ನ ಈ ಸಿಗರೇಟ್ ತರೋದು, ಎಂಡ ತರೋದು, ಇದು ಯಾವುದಕ್ಕೂ ಬಳಸ್ಕೊಳ್ಳೋದು, ಮತ್ತೆ ಅವನಿಗೆ ಕೊಟ್ಬಾ ಅನ್ನೋದು, ವ್ಯಾಪಾರಕ್ಕೆ ಬಳಸ್ಕೊಂಡ್ರೆ ಅದಕ್ಕೆ 7 ವರ್ಷದವರೆಗೂ ಶಿಕ್ಷೆ, 1 ಲಕ್ಷದವರೆಗೂ ಫೈನ್ ಇದೆ. ಮತ್ತೆ ಮಕ್ಕಳಿಗೆ ಅದನ್ನ ಕೊಡೋದು, ಇನ್ನು ಸ್ವಲ್ಪ ಕುಡಿ, ಟೇಸ್ಟ್ ನೋಡು, ಇದನ್ನ ಮಾಡು ಅನ್ನೋದಕ್ಕೂ 7 ವರ್ಷ ಜೈಲಿದೆ ಈ ಕಾಯ್ದೆ ಬಂದ್ಮೇಲೆ. ಆದ್ರೆ ಈ ಕಾಯ್ದೆ ಬಂದ್ಮೇಲೆ ಎಷ್ಟು ಪ್ರಕರಣ ದಾಖಲಾದ್ಮೇಲೆ ಎಷ್ಟು ಶಿಕ್ಷೆ ಆಗಿದೆ ಅಂದ್ರೆ ಬೆರಳೆಣಿಕೆಯಷ್ಟು ಇರುತ್ತೆ, ಏನೂ ಆಗಿರಲ್ಲ. ಆದರೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅದನ್ನು ಮಾಡಬೇಕು. ಮತ್ತು ಇದಿದೆ, ಕೋಟ್ಪಾ ಆ್ಯಕ್ಟ್ ಅಂತ ಬಂತು, ಅಂದರೆ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ ಆ್ಯಕ್ಟ್ ಅಂತ 2003ನಲ್ಲಿ. ಇವಾಗ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದೆ, ಅದ್ರ 100 ಮೀಟರು ಯಾವುದೇ ಬಿಡಿ ಸಿಗರೇಟು ಈ ಥರ ಮಾದಕ ದ್ರವ್ಯಗಳನ್ನ ಮಾರಬಾರ್ದಂತ. ಬಟ್ 100 ಮೀಟರ್ ಆಚೆ ಇರುತ್ತೆ, ಏನೊಂದು ಸ್ವಲ್ಪ ದೂರ ಒಂದು ಹೆಜ್ಜೆ ಹೋಗಿ ತಗೊಳ್ತಾನೆ. ಮತ್ತೆ ಇನ್ನೊಂದು ಏನಂದರೆ, ಮಕ್ಕಳು ನೋಡಿ ಕಲಿತಾರೆ. ಇವಾಗ ನಾವೆಲ್ಲ ಮಕ್ಳು ಹಂಗಾಗಬೇಕು, ಒಳ್ಳೆ ಪ್ರಜೆ ಆಗಬೇಕು,
ಅಂತ ಹೇಳ್ತೀವಿ. ಅವ್ರು ಏನಿಲ್ಲ, ಮಕ್ಕಳು ದೊಡ್ಡವ್ರು ಹೇಗೆ ಮಾಡ್ತಾರೆ ಅವ್ರನ್ನ ಫಾಲೋ ಮಾಡ್ತಾರೆ. ಇವಾಗ ನಾವೇನು ಮಾಡ್ತೀವಿ, ಸಮಾಜ ಏನು ಮಾಡ್ತದೆ ಅದನ್ನು ಮಕ್ಕಳು ಫಾಲೋ ಮಾಡ್ತಾರೆ. 100 ಮೀಟರ್ ದೂರದಲ್ಲಿ ಅವನು ತೊಗೊಂಡು ಕುಡಿತಾನೆ. ಇವಾಗ ಲಾಸ್ಟ್ ಟೈಮು ನ್ಯೂಸಲ್ಲಿ ಬರ್ತಾ ಇತ್ತು, ಅಲ್ಲಿ ಯಾವುದೋ ಒಂದು ಹುಡುಗರು ಬ್ಯಾಗ್ ಚೆಕ್ ಮಾಡಿದಾಗ ಅಲ್ಲಿ ಗರ್ಭ ನಿರೋಧಕ ಏನು ವಸ್ತುಗಳು ಎಲ್ಲ ಅವರು ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಈ ಥರ ಏನು ನಮ್ಮ ಮಾದಕ ವಸ್ತುಗಳನ್ನ ಎಷ್ಟು ಜನ ಇಟ್ಕೊಂಡಿದ್ದಾರೆ ಅದನ್ನು ಚೆಕ್ ಮಾಡ್ತಾರೆ ಸ್ಕೂಲವರು, ಇಲ್ಲ ನೋಡ್ತಾರ, ಕೂತು ಅವ್ರ ಜೊತೆ ಮಾತಾಡ್ತಾರ, ಇಲ್ವೇ ಇಲ್ಲ. ಖಂಡಿತ ಈ ಥರದ್ದೆಲ್ಲ ಆಗಬೇಕು. ಇದನ್ನು ತಡೆಗಟ್ಟಬೇಕು ಅಂದರೆ ಹಂತವಾಗಿ ಶೈಕ್ಷಣಿಕ ನ್ಯೂನತೆಗಳೇನಿದೆ ಅಲ್ಲಿ, ಇವಾಗ ಮಕ್ಕಳು ಅವನು ಯಾವ ಅಂಗಡಿಯಿಂದ ತರ್ತಾನ, ಸ್ನೇಹಿತರೊಟ್ಟಿಗೆ ಮಾತಾಡ್ತಾನ, ಅದನ್ನು ಮಾಡಬೇಕು. ಏನು ಮಾಡಲ್ಲ, ಎಲ್ಲ ಇವತ್ತು ಅವನಿಗೆ ಮಾರ್ಕ್ಸ್ ಬಂದರೆ ಸಾಕು, ಪ್ರೈವೇಟ್ ಸ್ಕೂಲರ್ಗೆ ಮಾರ್ಕ್ಸ್ ಬಂದರೆ ಸಾಕು. ಇದು ಎಲ್ಲ ಹಂತದಲ್ಲೂ ಇದೆ. ಕೆಳ ಹಂತದಲ್ಲಿ ಇವಾಗ ಯಾರೋ ಬಡವ ಇದ್ದರೆ, ಸಾರ್ ಹೇಳ್ತಾ ಇದ್ರು, ಬಡವ ಇದ್ದರೆ ಅವನಿಗೆ ಕೈಗೆಟುಕೋ ಮಾತ್ರೆಗಳನ್ನ ತಗೊಳ್ತಾನೆ, ಕೈಗೆಟುಕೋ ಮಾದಕ ವಸ್ತು ತಗೊಳ್ತಾನೆ. ಸೊಲ್ಯೂಷನ್ ಇದೆಲ್ಲ ಕೈಗೆಟ್ಕೋದು. ಇನ್ನೊಬ್ರು MDMA, ಚರಸ್ಸು, ಹೆರಾಯಿನ್ನು, ಈ ಥರದ ಡ್ರಗ್ಸ್ ಇದೆ, ಅವರು ದೊಡ್ಡ ಲೆವೆಲ್ ಅವರು ಅದನ್ನು ತಗೊಳ್ತಾರೆ ಅವರು. ಹಾಗಾಗಿ ಎಲ್ಲ ಲೆವೆಲ್ ಅವರು ಆಯಾ ಲೆವೆಲ್ಗೆ ಅದನ್ನ ಪಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೆ ಇತ್ತು, ಇವಾಗಲೂ ಇದೆ ಅಲ್ಲ, ಇವಾಗ ಜಾಸ್ತಿ ಆಗಿದೆ. ಇವಾಗ ಜಾಸ್ತಿ ಆಗಿರೋದು ಸಮಾಜನ ಹಾಳು ಮಾಡ್ತದೆ. ಇವಾಗ ಎಷ್ಟೋ ಜನ ಕುಡ್ಕೊಂಡು ಡ್ರೈವ್ ಮಾಡ್ತಾರೆ. ಕುಡ್ಕೊಂಡು ಡ್ರೈವ್ ಮಾಡೋದಲ್ಲ, ಅವರು ಡ್ರಗ್ಸ್ ಸೇರಿರ್ತಾರೆ. ದೊಡ್ಡ ದೊಡ್ಡ ಕಾರುಗಳು BMW ನೋಡ್ತೀವಿ, ಹೊಡೆದು 5 ಜನ ಸಾಯಿಸ್ತಾ, 6 ಜನ ಸಾಯಿಸ್ತಾ ಅಂತ ಹೇಳ್ತಾರೆ. ಅವ್ರು ಕುಡ್ದಿರೋದೆಲ್ಲ ಈ ಡ್ರಗ್ಸನ್ನು ತೊಗೊಂಡಿರ್ತಾರೆ. ಆ ಡ್ರಗ್ಸ್ ತೊಗೊಂಡು ಅವರಿಗೆ ಆ ಪರಿವೇ ಇರಲ್ಲ, ಜ್ಞಾನದ ಪರಿವೇ ಇರಲ್ಲ, ಯಾರೇನಾಗುತ್ತೆ ಅಂತ ಹೊಡೆದು ಸಾಯಿಸ್ತಾರೆ. ಅವ್ರು ಕುಡಿದು ಸತ್ತರೆ ಹೋಗ್ಲಿ, ಅಮಾಯಕರನ್ನ ಬಲಿ ಪಡಿತಾರೆ. ಇದು ತುಂಬ ನಮಗೆ ಬೇಜಾರು. ನಾನು ಕಣ್ಣಾರೆ ನೋಡಿದ್ದೀನಿ, ಯಾರೋ ಒಬ್ಬ ಕುಡಿದು ಬಂದ್ಬಿಟ್ಟು ಗಾಡಿನಲ್ಲಿ ಹೊಡೆದೇ ಬಿಟ್ಟ. ಹೊಡೆದಾದ್ಮೇಲೆ ನಾನು ಹೋದ್ರೆ ಅವನು ಬಿದ್ದೋಗಿದ್ದಾನೆ, ಬಿದ್ದು ಹಿಂಗಿದ್ದಾನೆ. ಹೋಗಿ ನಾವು ಎತ್ತಿದ್ರೆ ನಮ್ಮ ಮೇಲೆ ಗಲಾಟೆಗೆ ಬಂದಿದ್ದಾನೆ. ಅವ್ರು ಹೆಂಗಾರು ಆಗಲಿ ಅಮಾಯಕರನ್ನ ಬಲಿ ಪಡಿತಾ ಇದ್ದಾರೆ. ಇದಾಗಬಾರ್ದು. ದಿನನಿತ್ಯ ಈ ಥರ ಕೇಸ್ಗಳು ತುಂಬ ಆಗ್ತಾ ಇದೆ. ಇದು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕಾಗುತ್ತೆ ಪೊಲೀಸ್ ಇಲಾಖೆ. ಆದರೆ ಇದು ಇದೆ, ಮಾನವ ಕಳ್ಳ ಸಾಗಣೆ ತಡೆ ಪಡೆ ಇದೆ, ಅದೇ ರೀತಿ ಇದೂ ಒಂದು ಪಡೆ ಇದೆ. ಬಟ್ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ, ಕೆಲಸ ಮಾಡ್ತಾ ಇದೆ, ಅದು ಖಂಡಿತ ಅದೇನು ಇಲ್ಲ, ಆಕ್ಟಿವ್ ಇಲ್ಲ. ಇವಾಗ ಸಾರ್ವಜನಿಕ ಸ್ಥಳದಲ್ಲಿ ಬೀಡಿ ಸಿಗರೇಟ್ ಸೇದಬಾರ್ದು ಅಂತ ಇದೆ. ಅದಕ್ಕೂ ಒಂದು ತಡೆಗೆ ಕಾರ್ಯಪಡೆನೇ ರಚಿಸಿದ್ದಾರೆ. ನಾವು ಯಾರಾದರೂ ಕೇಸ್ ಕೊಟ್ಟರೆ ಫೋನ್ ಮಾಡಿದ್ರೆ ಮಾತ್ರ ಅವರು ಅಲ್ಲಿಗೆ ಬರ್ತಾರೆ, ಇಲ್ಲ ಅಂದ್ರೆ ಮಾಮೂಲಿನೇ. ಎಲ್ಲ ಚಿಕ್ಕ ಅಂಗಡಿನಲ್ಲಿ ಆರಾಮಾಗಿ ಬಿಡಿ ಸೇಗ್ತಾ ಇರ್ತಾರೆ. ನಾವು ಸೈಡಿಗೆ ಹೋಗಿ ಅಂದರೆ ಅಂತ ನಮಗೇನೆ ಗಲಾಟೆ ಮಾಡ್ತಾರೆ. ಇದು ಸಾಮಾನ್ಯ, ಯಾರು ಕೇಳೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇದೆ. ಅದು ಪ್ರತಿಯೊಬ್ಬ ಫೋನ್ ಮಾಡಬೇಕು ಅಂತ ಅಲ್ಲ. ಇವ್ರು ಯಾರಾದರೂ ನಮ್ಮ ಪಡೆ ಇದೆಯಲ್ವಾ, ಪೊಲೀಸ್ ಇರ್ಬೋದು, ಅವ್ರು ಇರ್ಬೋದು, ಆ ಪೆಟ್ಟಿ ಅಂಗಡಿನಲ್ಲಿ ಹೋಗಿ ನಿನ್ನ ಸುತ್ತಮುತ್ತ ನಿಂತಿರ್ತಾರೆ, 4 ಜನ ಸೇರ್ತಾ ಇರ್ತಾರೆ. ಎಲ್ಲಿದೆ ಸ್ಮೋಕಿಂಗ್ ಝೋನ್ ಅಂತ ಇದೆ, ಅದು ರೂಲ್ಸ್. ಅಲ್ಲಿ ಸ್ಮೋಕಿಂಗ್ ಝೋನಲ್ಲಿ ಸ್ಮೋಕ್ ಮಾಡಬೇಕು ಅಂತ ಬೀದಿನಲ್ಲೇ ಮಾಡ್ತಾ ಇರ್ತಾರೆ, ಪಬ್ಲಿಕ್ ಜಾಗದಲ್ಲಿ. ತುಂಬ ಜನಕ್ಕೆ ಆಗಲ್ಲ ಅದು. ಇಂಥ ವ್ಯವಸ್ಥೆ ಎಲ್ಲ ಇದೆ. ಇದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಬರೀ ಪಡೆ ರಚನೆ ಮಾಡೋದು, ಆ ಕಾಯ್ದೆ ಇದೆ, ಕಾಯ್ದೆ ಇದ್ರೂ ಏನು ಪ್ರಯೋಜನ? ಆ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಬೇಕು. ಎಲ್ಲದಕ್ಕೂ ಕಾಯ್ದೆ ಇದೆ. ಇವಾಗ ನಮ್ಮಲ್ಲಿ ಎಲ್ಲದಕ್ಕೂ ಕಾಯ್ದೆ ಇದೆ. ಆ ಕಾಯ್ದೆನ ತಿದ್ದುಪಡಿನೂ ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮಾರಾಟ ಮಾಡಿದ್ರೆ 1000 ರೂಪಾಯಿ ಫೈನ್ ಹಾಕ್ತಾರೆ. ಅದಿದೆ ನಮ್ಮಲ್ಲಿ ಇವಾಗ, ಈ ಕರ್ನಾಟಕ ಸರ್ಕಾರನೇ ಮಾಡಿರೋದು. ಆಮೇಲೆ ಆ ಲೈಸೆನ್ಸನ್ನು ಬ್ಯಾನ್ ಮಾಡ್ತಾರೆ, ಅಂಗಡಿಗೆ ಕೊಟ್ಟಿರೋ ಲೈಸೆನ್ಸನ್ನು. ಬಟ್ ಎಷ್ಟಾಗಿದೆ ಇಂಪ್ಲಿಮೆಂಟ್ ಅಂತ ನೋಡಿದ್ರೆ ಅದರಲ್ಲಿ ಏನು ಪರಿಣಾಮಕಾರಿ ಇರಲ್ಲ. ಹಾಗಾಗಿ ನಾವು ತಳಮಟ್ಟದಲ್ಲಿ ಅದನ್ನ ಕೆಲಸ ಆಗಬೇಕು ಅಂತ. ಮಹೇಶ್ ಅವರೇ, ಈ ಮಾದಕ ವಸ್ತುಗಳನ್ನ ಸೇವಿಸೋದ್ರಿಂದ ಜೀವನ ಹಾಳಾಗುತ್ತೆ. ಅದೆಷ್ಟೋ ಪ್ರಕರಣಗಳನ್ನ ನೀವು ಕೂಡ ನೋಡಿರಬಹುದು. ಯುವ ಜನತೆ ಡ್ರಗ್ಸ್ ತಗೊಂಡು ಬೀದಿ ಮೇಲೆ ಬಿದ್ದು ಏನೆಲ್ಲ ರಂಪಾಟ ಮಾಡಿ ಕೈಯೆಲ್ಲ ಕುಯ್ಕೊಂಡು, ಪೇರೆಂಟ್ಸಿಗೂ ಕೂಡ ಮಕ್ಕಳ ಬಗ್ಗೆ ಯೋಚನೆ, ಏನಾಗ್ತಾನೋ, ನನ್ನ ಮಗನ ಕತೆ ಹೇಗಾಯ್ತೋ, ಈ ರೀತಿಯಾದಂಥ ವ್ಯಸನಗಳು ಬದುಕನ್ನೇ ಹಾಳು ಮಾಡ್ತಾ ಇವೆ. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ನಾವು ವ್ಯಸನಕ್ಕೆ ಒಳಗಾಗಿರುವಂತಹ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನಾ ಕೇಂದ್ರ ಮುಖಾಂತರವಾಗಿ ಅವ್ರಿಗೇನು ಮಾಹಿತಿ ತಿಳಿಸೋ ಮುಂಚಿತವಾಗಿ ಪೇರೆಂಟ್ಸ್ಗೆ ತಿಳಿಸ್ಬೇಕು. ನನ್ನೊಂದು ಅನಿಸಿಕೆ, ಪೇರೆಂಟ್ಸ್ಗಳೆಲ್ಲ ಯಾವ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದರೆ, ತನ್ನ ಮಗ ರೂಮಲ್ಲಿ ಬಾಗಿಲು ಹಾಕೊಂಡಿದ್ದಾನೆ, ನನ್ನ ಮಗ ಹೊರಗಡೆ ಹೋಗ್ಲಿ, ಆರಾಮಾಗಿದ್ದಾನೆ ಗುರು, ಈ ಮನೋಭಾವಕ್ಕೆ ಬಂದ್ಬಿಟ್ಟಿದೆ. ಯಾವ ಮಕ್ಕಳು ಫ್ಯಾಮಿಲಿ ಜೊತೆ ಬೆರೆಯೋದಿಲ್ವೋ ಆ ಮಗನೇ ಏನೋ ಒಂದು ಎಕ್ಸ್ಟ್ರಾ ಮಾಡ್ತಾ ಇರ್ತಾನೆ, ಹುಷಾರಾಗಿರಿ. ಏಕೆಂದರೆ ತನ್ನ ಮಗ ತುಂಬ ಸೈಲೆಂಟ್ ಆಗಿದ್ದಾನೆ, ತನ್ನ ಮಗ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ತನ್ನ ಮಗನ ಏನಾರು ಮಾತಾಡ್ಸೋಕೋದ್ರೆ ಅಗ್ರೆಸಿವ್ ಆಗ್ತಿದ್ದಾನೆ. ಮಗ ಇರ್ಬೋದು, ಮಗಳಿರ್ಬೋದು, ಯಾವುದೋ ಒಂದು ಚಟಕ್ಕೆ ಇನ್ವಾಲ್ವ್ ಆಗಿದ್ದಾನೆ ಅಂತ. ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಹೇಳ್ತೀನಿ ಸರ್. ನಮ್ಮ ಅವರು ಶಿಕ್ಷಕರು ಹೇಳಿದ್ರು, ಮಹೇಶ್, ನಮ್ಮ ಸ್ಕೂಲ್ನಲ್ಲಿ 6ನೇ ಕ್ಲಾಸ್ ಹುಡುಗ ಬಾತ್ರೂಮಲ್ಲಿ ಹೋಗಿ ಸಿಗರೇಟ್ ಸೇತಿದ್ದ ಅಂತ. 6ನೇ ಕ್ಲಾಸ್ ಹುಡುಗ, 6th ಸ್ಟ್ಯಾಂಡರ್ಡ್. ನಾನು ಸರ್ನ ಕೇಳಿದೆ, ಸರ್ ಆ ಹುಡುಗನ ನೆಕ್ಸ್ಟ್ ನೀವೇನಂತ ಹೇಳಿದ್ರಿ ಅಂತ ಅಂದೆ. ಅದಕ್ಕೆ ಕರ್ಕೊಂಡು ಹೋದೆ, ನಿನ್ಗೆ ಯಾರು ಹೇಳ್ಕೊಟ್ರು ಅಂತ. ನನ್ಗೆ ಯಾರು ಹೇಳ್ಕೊಡ್ಲಿ, ನಮ್ಮಪ್ಪ ಸೇರ್ತಾರೆ, ನಾನು ಸೇರ್ತಾ ಅಷ್ಟೇ.
ಅವ್ರ ಪೇರೆಂಟ್ಸ್ನ ಕರ್ಸಿದ್ರಂತೆ, ನೋಡಿ ನೀವು ಮಾಡೋದಕ್ಕೆ ಹಿಂಗೆ ಮಾಡ್ತೀರಂತ. ಅದಕ್ಕೆ ನಾನು ಯಾವತ್ತೂ ಅವ್ನ ಮುಂದೆ ಸೇದಲೇ ಇಲ್ಲ ಅಂದ್ರಂತೆ. ಓಕೆ ಓಕೆ. ನೀವು ಸೇದ್ತೀರಾ? ಹ್ಞೂ ಸರ್ ನಾನು ಸೇದ್ತೀನಿ. ಮತ್ತು ಅವನ ಎದುರುಗಡೆ ಸೇದಲಿಲ್ಲ ಸರ್ ನಾನು ಇದುವರೆಗೂ. ಸರ್ ನೀವು ಸೇದನೇ ಇರಿ, ತನ್ನ ಮಗು ಏನು ಮಾಡ್ತೀನಿ, ಏನು ಅಬ್ಸರ್ವ್ ಮಾಡ್ತೀನಿ ಅಂತ ಗೊತ್ತಾಗೋದಿಲ್ವಾ? ಓಕೆ ಓಕೆ. ಇವತ್ತು ನಾವೆಲ್ಲ ಅನ್ಕೊಳ್ತೀವಿ ಸರ್, ನೋಡಿ ಸಿಂಪಲ್ ಆಗಿ ಮಕ್ಳುಗಳಿಗೆ ಆ ಬಾಲ್ಯದಲ್ಲಿ ಏನಾದರೂ ಎಲ್ಲವನ್ನು ಕೂಡ ಕ್ಯೂರಿಯಾಸಿಟಿಯಿಂದ ನೋಡುವಂಥದ್ದೇ. ಬಾಲ್ಯ ಶುರುವಾಗೋದೇ ಅಲ್ಲಿಂದ. ತನ್ನ ಸುತ್ತಮುತ್ತಲಿನ ಪ್ರಪಂಚ ಏನು ಮಾಡ್ತಿದೆ, ಅಂಕಲ್ ಏನು ಮಾಡ್ತಿದ್ದಾರೆ, ಅಮ್ಮ ಏನು ಮಾಡ್ತಿದ್ದಾರೆ, ಸರ್ ಏನು ಮಾಡ್ತಿದ್ದಾರೆ. ಈಗ ಸಡನ್ ಆಗಿ ಒಳ್ಳೆ ವಿಚಾರಗಳಿಗಿಂತ ಜಾಸ್ತಿ ಕೆಟ್ಟ ವಿಚಾರಗಳಿಗೆ ಬೇಗ ಆಕರ್ಷಣೆಗೊಂಡ್ಬಿಡ್ತವೆ ಮಕ್ಕಳು ಮನಸ್ಸುಗಳು. ಅಲ್ಲಿಂದ ಶುರುವಾದಂತಹ ಆ ಒಂದು ಬಯಕೆ, ಆ ಕ್ಯೂರಿಯಾಸಿಟಿ, ಯಾರು ಇಲ್ಲೋ ಟೈಮಲ್ಲಿ ನಾನು ಒಂದ್ಸಲ ಟ್ರೈ ಮಾಡೋಣ, ಇಲ್ಲಿಂದ ಶುರು ಆಗತ್ತೆ. ನೆಕ್ಸ್ಟು ಫ್ರೆಂಡ್ ಕರೀತಾನೆ, ಬಾ ಏನಿಲ್ಲ ಒಂದು ಪಪ್ಪೊಡಿ, ಬಾ ಒಂದೇನಿಲ್ಲ ಒಂದು ಸಿಗರೇಟ್ ಹೊಡಿ. ಅಲ್ಲಿಗೆ ಇರು ಫ್ರೆಂಡ್ ಹೇಳ್ದ. ಯಾವ ಮಗುವಿನ ಮನಸ್ಸು ಬಹಳ ಸೂಕ್ಷ್ಮವಾಗಿ ತುಂಬ ಮೃದುವಾಗಿರುತ್ತೋ ಆ ಮಗು ಬೇಗ ದಾಸ್ತಿಯನ್ನಾಗ್ಬಿಡ್ತಾನೆ ಈ ಥರ ಚಟಗಳಿಗೆ. ಯಾರ ಮನಸ್ಸು ತುಂಬ ವೀಕ್ ಇರುತ್ತೋ ನಾವು ನಮ್ಮ ಮಕ್ಳುಗಳಿಗೆ ಟ್ರೈನ್ ಮಾಡಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಇಂತಹ ವಿಚಾರಗಳಿಗೆ ನೀನು ಒಳಗಾಗಬಾರ್ದು, ಇಂಥ ಕೆಟ್ಟ ವಿಚಾರಗಳಿಗೆ. ಸರ್, ಒಂದು ಗ್ಲಾಸ್ ಪಾರ್ಟಿಯಿಂದ ಶುರುವಾಗುವಂಥದ್ದು ತಗೊಂಡಾಗ ಎಲ್ಲಿ ನಿಲ್ಸುತ್ತೆ ಆ ಮಗುವಿನ ಭವಿಷ್ಯನ? ಖಂಡಿತ. ಇವತ್ತು ಈ ದೇಶಕ್ಕೆ ಮಾರಕವಾಗಿರುವಂಥದ್ದು ಈ ಡ್ರಗ್ಸ್ನ ಸಪ್ಲೈ ಮಾಡುವಂಥ ವ್ಯಕ್ತಿಗಳು. ಈ ದೇಶಕ್ಕೆ ನಮ್ಗೆ ಬೇಕಾಗಿರೋದು ಈ ನಾಡನ್ನು ಕಟ್ಟುವಂಥ ನಮ್ಮ ಯುವಜನತೆ. ಇವತ್ತು ಈ ದೇಶದ ವಿಚಾರಗಳಿಗೆ, ಈ ದೇಶವನ್ನು ವಿರೋಧಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಯುವಕರನ್ನ ಅದ್ಬಸ್ತಾಗಿ ಇಡಬಾರ್ದು. ಈ ದೇಶದ ಯುವಕರನ್ನ ಅಡ್ಡದಾರಿಗೆ ಎಳ್ಕೊಬಂದ್ರೆ ಈ ದೇಶವನ್ನು ಆರಾಮಾಗಿ ಮುಗಿಸ್ಬೋದು ಅನ್ನುವಂಥ ಅವರೊಂದು ಅಜೆಂಡಾ. ಅದಕ್ಕೋಸ್ಕರ ನನ್ನೊಂದು ಅನಿಸಿಕೆ ಏನಂದ್ರೆ ಸರ್, ದಯವಿಟ್ಟು ತಮ್ಮ ಮಕ್ಕಳಿಗೆ ಸ್ಕೂಲ್ ಕಳಿಸ್ತಿದ್ದೀವಿ. ನನ್ನ ಮಗ ಸರಿ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು, ತನ್ನ ಮಕ್ಕಳು ಮಾರ್ಕ್ಸ್ ಕಡೆ ಮಾತ್ರ ಗಮನ ಇದೆ ಅಂತ. ಸರ್, ಮಾರ್ಕ್ಸನ್ನು ಬಿಟ್ಟು ಆ ಮಗು ಏನು ಮಾಡ್ತಿದ್ದಾನೆ, ರೂಮಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದಾನೆ ದಯವಿಟ್ಟು ನೋಡಿ ಒಂದ್ಸರಿ. ಆಗಾಗ ಎದ್ದೋಗಿ ನೋಡಿ ಆ ಮಗು ಏನು ಮಾಡ್ತೀವಿ, ಅವ್ನು ಮೊಬೈಲ್ ಚೆಕ್ ಮಾಡಿ. ಸರಿ ಹೇಳಿದ್ರು, ಈಗ ಮೊಬೈಲ್ಗಳು ಇಂಟರ್ನೆಟ್ಗಳಲ್ಲಿ ಆನ್ಲೈನ್ ಆರ್ಡರ್ಗಳ ಮುಖಾಂತರ ತರಿಸ್ಕೊಬಿಡ್ತಾರೆ ಅಂತ. ಸರ್, ಸಪ್ಲೈ ಮಾಡ್ತಿರೋ ಅಂಥವ್ರು ಸರ್ ಇದೇ ಮೈಸೂರಿನಲ್ಲಿ ಮೊನ್ನೆ 380 ಕೋಟಿ ಡ್ರಗ್ಸ್ನ ಸೀಸ್ ಮಾಡಿದ್ರಲ್ಲ ಸರ್. ಅದು ಮುಂಬೈ ಪೊಲೀಸ್ನವ್ರು ಬಂದು. ನಿಜ ಸರ್, ನಮ್ಮವ್ರು ಎಲ್ಲೋಗಿದ್ರು ಸರ್? ನನ್ನ ಪ್ರಶ್ನೆ ಸರ್, ಅದು ಈ ಫ್ಯಾಕ್ಟ್ರಿ ಸೀಸ್ ಮಾಡಿದ್ರಲ್ಲ ಸರ್. ಆ 380 ಕೋಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ದೇಶೀಯ ಮಾರ್ಕೆಟಿನಲ್ಲಿ 1 kg ಡ್ರಗ್ಸ್ನ ಬೆಲೆ 50 ಲಕ್ಷ ಸರ್. ವಿದೇಶಿಯ ಮಾರ್ಕೆಟ್ನಲ್ಲಿ 1.5 ಕೋಟಿ ಸರ್. ಅದೆಲ್ಲ ಹೆಂಗ್ ಬಂತು, ಹೆಂಗ್ ಇಲ್ಲಿ ಮಾಡ್ತಿದ್ದಾರೆ? ದಯವಿಟ್ಟು ನನ್ನ ಒಂದು ಅನಿಸಿಕೆ ಏನಂದ್ರೆ, ಈ ಒಂದು ವಿಚಾರಗಳಿಗೆ ಮೂಲವಾಗಿ ನಮ್ಮ ಬುಡ ಸಮೇತ ಕೇಳಬೇಕು ಅಂದ್ರೆ ಪ್ರತಿಯೊಬ್ಬ, ಯಾವುದೋ ನಮ್ಮ ಕಾನೂನಿದೆ, ಕಾನೂನು ನೋಡ್ಕೊಳ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಸರ್. ಖಂಡಿತ. ಮಾಲ್ಗತ್ತಿ ಸರ್, ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ವಿ, ಅಥವಾ ನೀವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಈ ಡ್ರಗ್ಸ್ ಜಾಲ, ಚೈನ್ ಲಿಂಕ್ ಅನ್ನೋದು ಗೊತ್ತೇ ಇರುವಂತ ವಿಚಾರ ಸರ್. ಯಾವ ರೀತಿಯಾಗಿ ನಡೆಯುತ್ತೆ ಸರ್ ಈ ಡ್ರಗ್ಸ್ ಜಾಲ? ಇದ್ರ ಹಿಂದೆ ಪ್ರಭಾವಿಗಳಿರ್ತಾರೆ ಹೇಗೆ ಸರ್? ಇದರಲ್ಲಿ ಪ್ರಾಮುಖ್ಯವಾಗಿ ಬಲಿಯಾಗೋರಂದ್ರೆ ಈ ದೊಡ್ಡವ್ರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ಈ ಸಿನಿಮಾ ಆ್ಯಕ್ಟರ್ಸ್ ಮಕ್ಕಳು, ಯಾರು ಶ್ರೀಮಂತ ವ್ಯಕ್ತಿಗಳಿರ್ತಾರೆ ಅಂಥವ್ರ ಮಕ್ಕಳು, ಯಾರಿಗೆ ಈಜಿ ದುಡ್ಡು ಫ್ಲೋಯಿಂಗ್ ಆಗ್ತದೆ ಅಂಥವ್ರಿಗೆ ಈ ಡ್ರಗ್ ಅಡಿಕ್ಷನ್ ಬೇಗ ಆಗಿಬಿಡ್ತಾರೆ. ಅವ್ರಿಗೆ ಯಾರು ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಸಿಕ್ಕಾಪಟ್ಟೆ ಕೈಯಲ್ಲಿ ದುಡ್ಡು ಇರ್ತದೆ, ಲ್ಯಾವಿಶ್ ಆಗಿ ಜೀವನ ನಡೆಸ್ತಾರೆ. ಅದಕ್ಕೆ ಆ ಪಾರ್ಟಿಗಳು ಅರೇಂಜ್ ಮಾಡಲಿಕ್ಕೆ ರೇವಾ ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ ಅಂತ ಊರ ಹೊರಗಡೆ ಆರ್ಗನೈಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಿನಿಮಾ ಆ್ಯಕ್ಟರ್ಗಳಿಗೆ ಕರೆಸ್ತಾರೆ. ಅವ್ರು ಬರ್ತಾರಂತ ಅವ್ರ ಫಾಲೋವರ್ಸ್ ಕರೆಸ್ತಾರೆ, ಅವ್ರು ಬರ್ತಾರಂತ ಇನ್ನಷ್ಟು ಜನ ಸೇರ್ತಾರೆ. ಸುಮಾರು ಹುಡುಗಿಯರು, ನಾನು ಹಿಂದೆ ಸಂಭ್ರಮ ರೆಸಾರ್ಟ್ನಲ್ಲಿ DCP ಇದ್ದಾಗ ರೇಡ್ ಮಾಡಿದ್ದೆ. ಸುಮಾರು ಒಂದು 52 ಹುಡುಗಿಯರು ಬಿಕಿನಿಯಲ್ಲಿ ಡ್ರೆಸ್ನಾಗಿದ್ದರು. 52 ಹುಡುಗಿಯರು ಅರೆಸ್ಟ್ ಮಾಡಿದ್ವಿ. ಸುಮಾರು ಒಂದು 500-600 ಜನ ಇದ್ದರು. ನಾವು ಹೋಗೋ 4 ಜನ ನೈಟ್ ರೌಂಡ್ನಲ್ಲಿ ಇದ್ದೀವಿ. ನಡೆಯೋ ಹೋಗೋಣ ಚೆಕ್ ಮಾಡೋಣ ಅಂತ ಕಮಿಷನರ್ ಹೇಳಿದ್ರು. ಅಜಯ್ ಕುಮಾರ್ ಸಿಂಗ್ ಇದ್ರು ಅವಾಗ. ಮಾಲ್ಗತ್ತಿ ಗೋ ಆ್ಯಂಡ್ ಕಂಡಕ್ಟ್ ರೇಡ್ ದೇರ್ ಅಂದರು. ಅಲ್ಲಿ ಹೋದರೆ 500-600 ಜನ ಹೆಂಗೆ ಹಿಡಿಯೋದು ಯಾರನ್ನು? ಸೈರನ್ ಹಾಕಲಿ, ಅಟ್ಲೀಸ್ಟ್ ಓಡೋದವ್ರು ಓಡ್ರಿ ಅಂತ. ಸೈರನ್ ಹಾಕಿದ್ರೆ 10-12 ಅಡಿ ಗೋಡೆ ಇದೆ. ಆ ಗೋಡೆ ಹತ್ತಿ ಜಿಗಿದು ಎಷ್ಟು ಮಂದಿ ಕಾಲು ಮುರ್ಕೊಂಡ್ರು ಗೊತ್ತಿಲ್ಲ. ಆದರೂ ಹುಡುಗಿಯರೆಲ್ಲ ಬಾತ್ರೂಮು, ಲ್ಯಾವೆಟ್ರಿಯಲ್ಲಿ ಸಿಕ್ಕೊಂಡಿದ್ದು. ಅವನ್ನೆಲ್ಲ ಅರೆಸ್ಟ್ ಮಾಡಿದ್ವಿ. ಯಾವನೋ ಒಬ್ಬ, ನಾನು ಅವತ್ತು ಅದು ಇದ್ರಾಗಿತ್ತು, ಡಿಸೆಂಬರ್ದಲ್ಲಿ ಚಳಿ ಜಾಸ್ತಿ ಇತ್ತು, ಜರ್ಕಿನ್ ಹಾಕಿದ್ದೆ ಯೂನಿಫಾರ್ಮ್ ಮೇಲೆ. ಯಾವನೋ ಒಬ್ಬ ಇನ್ಸ್ಪೆಕ್ಟರ್ ಬಂದು, ಐ ಆಮ್ CEO ಆ್ಯಂಡ್ ಸೋ ಕಂಪ್ನಿ,
ಹೌ ಕ್ಯಾನ್ ಯು ಅರೆಸ್ಟ್ ಮೀ ಇನ್ಸ್ಪೆಕ್ಟರ್ ಅಂತಂದ. ನಮ್ಮೊಬ್ಬ ಇನ್ಸ್ಪೆಕ್ಟರ್ ಬಂದು ಬರೋಬ್ಬರಿ ಒಂದು ಕೆನ್ನೆಗೆ ಬಾರಿಸಿ ನಮ್ಮ ಮಗನೇ CEO ಅಂತ ಹೇಳಿದ್ರು, ಹಾಕಿ ಒಳಗೆ ಅರೆಸ್ಟ್ ಮಾಡಿದ್ರು. ಈ ಥರ ಅವ್ರಿಗೆ ಡ್ರಗ್ಸ್ನಲ್ಲಿ ಏನು ಮಾತಾಡ್ತೀವಿ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿರೋಲ್ಲ. ಅಷ್ಟೊಂದು ಹೆಣ್ಮಕ್ಳು ಬರೀ ಬಿಕಿನಿ ಡ್ರೆಸ್ನಲ್ಲಿದ್ದಾರೆ. ನೋಡಿ ನಮಗೆ ಅಸಹ್ಯ ಆಗ್ತದೆ ನೋಡಿ. ಇಷ್ಟೊಂದು ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಮೇನ್ ಯಾರು ಪಾರ್ಕ್ನೇ ಆರ್ಗನೈಸ್ ಮಾಡ್ತಾರೆ ಅಂಥವ್ರನ್ನ ಬಿಡಬಾರ್ದು. ಅವ್ರನ್ನ ಆರ್ಗನೈಸರ್ಸಿಗೆ ಬುಕ್ ಮಾಡೋಕೆ ಮೇನ್ ಹಿಡಿದು, ಸುಮ್ಮನೆ ಅವ್ರು ಹಿಡಿಸೋನಿಗೆ ತಂದು ಹಾಕಿ ಅರೆಸ್ಟ್ ಮಾಡಿ ಕಳಿಸ್ತಾರೆ. ಅಲ್ಲಿ ಡ್ರಗ್ಸು ಸಪ್ಲೈ ಆಗ್ತದೆ. ಯಾರು ಹೀರೋಗಳು ಬರ್ತಾರೆ, ಯಾರು ಹೀರೋ ಅವ್ರನ್ನೂ ಬಿಡಬಾರ್ದು, ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಅವ್ರ ಮುಖಾಂತರ ಪ್ರಚಾರಗೋಸ್ಕರ ಇವರು ದುಡ್ಡು ಕೊಟ್ಟು ಕರ್ಸ್ಕೋತಾರೆ. ಅವ್ರೇನು ಪುಕ್ಷಟೆ ಬರೋದಿಲ್ಲ, ದುಡ್ಡು ತೊಗೊಂಡು ಬಂದು ನಿಂತಾರೆ ಅಲ್ಲಿ. ಬಂದು ಅದನ್ನು ಓಪನಿಂಗ್ ಮಾಡೋ ನೆಪದಲ್ಲಿ ಬಂದು ಸೇರ್ಕೋತಾರೆ. ಸೊ ಈ ಥರ ವ್ಯವಹಾರಗಳು ನಡೀತಾ ಇರ್ತವೆ. ಇದು ಪೊಲೀಸರಿಗೆ ಸ್ವಲ್ಪ ನಾಲೆಜ್ ಇರ್ತದೆ, ಇಲ್ಲ ಅಂತಲ್ಲ. ಯಾರು ಲೋಕಲ್ ಜುಡಿಷಿಯಕ್ಷನ್ ಆಫೀಸರ್ಸ್ ಇರ್ತಾರೆ ಅವ್ರನ್ನೆಲ್ಲ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಮಾಡ್ಕೊಂಡು ಈ ವ್ಯವಹಾರ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಈ ಬಾರ್ಡರ್ದಲ್ಲಿ ನೇಮಕ ಮಾಡ್ತಾರೆ. ಈ ಆಂಧ್ರ ಕರ್ನಾಟಕ ಬಾರ್ಡರ್ ಎರಡರ ಮಧ್ಯೆ ಈ ಕಡೆನೂ ಬಂದಿರಬಾರ್ದು, ಆ ಕಡೆನೂ ಬಂದಿರಬಾರ್ದು. ಈ ಕಡೆ ಕೇಳಿದ್ರೆ ಅದು ಆಂಧ್ರದಲ್ಲಿ ಇದೆ ಅಂತ ಇವ್ರು ಹೇಳೋದು, ಇದು ಕರ್ನಾಟಕದಲ್ಲಿದೆ ಅಂತ ಇವ್ರು ಹೇಳೋದು. ಸೊ ಆ ಥರ ಡಿಸ್ಪ್ಯೂಟೆಡ್ ಜಾಗದಲ್ಲಿ ಆರ್ಗನೈಸ್ ಮಾಡ್ತಾರೆ. ಕೆಲವೊಮ್ಮೆ ಅದು ಸದೇ ಬುಕ್ ಮಾಡಿರ್ತಾರೆ, ಅವ್ರನ್ನೂ ಎಲ್ಲ ಇವ್ರಿಗೂ ಬುಕ್ ಮಾಡಿರ್ತಾರೆ, ಅವ್ರಿಗೂ ಎರಡು ಸ್ಟೇಟ್ನವ್ರಿಗೂ ಬುಕ್ ಮಾಡಿರ್ತಾರೆ. ಆದರೂ ಈ ಥರ ವ್ಯವಹಾರ ಮಾಡ್ತಾರೆ. ಅವ್ರು ನಡಿಬೇಕಲ್ಲ, ಯಾಕಂದರೆ ಒಂದು ವ್ಯವಹಾರದಿಂದ ಸಾವಿರಾರು ಲಕ್ಷಗಟ್ಟಲೆ ದುಡ್ಡು ಗಳಿಸ್ತಾರೆ. ಅಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತದೆ, ಎಲ್ಲನೂ ಮೇನ್ ಡಿಸ್ಟ್ರಿಬ್ಯೂಟರ್ಸ್ ಅದ ಅಲ್ಲಿ ಬಂದಿರ್ತಾನೆ. ಅಂಥವ್ರನ್ನ ಬಿಡಬಾರ್ದು, ಅಂಥವ್ರನ್ನ ಅರೆಸ್ಟ್ ಮಾಡಿ. ಡೆಲ್ಲಿಯಿಂದ ಮೇನ್ ಡೀಲರ್ಸ್ ಭಾಳ ಜನ ಇದ್ದಾರೆ. ನಮ್ಮ ನೈಜೀರಿಯಾದವರು ಭಾಳ ಜನ, ನೈಜೀರಿಯಾದವರೇ ಹೆಚ್ಚು ಸಪ್ಲೈ ಮಾಡೋದು. ಈ ಹಾಸಿಸ್ ಆಗಲಿ, ಅಫೀಮ್ ಆಗಲಿ, ಇವೆಲ್ಲ ನೈಜೀರಿಯಾ ಮಂದಿನೇ. ನೀವು ಎಷ್ಟೇ ಹಿಡೀರಿ, ನೀವು ಎಲ್ಲ ಕಡೆ ಹಿಡೀರಿ, ಅವರೇ ಸಿಗ್ತಾರೆ, ಮತ್ತು ನೈಜೀರಿಯನ್ಸ್. ಆಮೇಲೆ ನಮ್ಮ ಪೊಲೀಸರು ಒಬ್ರಿಬ್ರು ಹೋದರೆ ಅವ್ರಿಗೆ ಟಾಪ್ಸೋದಿಲ್ಲ. ಅವರು ದೈತ್ರು ಇರ್ತಾರೆ, ಸಣ್ಣ ಮಕ್ಕಳು 6 ಅಡಿ ಎತ್ತರ ಇರ್ತಾರೆ. ಹೆಂಗಸರು ಸದೇ ಹುಯಿ ಅಂತ ಬಂದುಬಿಡ್ತಾರೆ. ನಾವು ಹೋಗ್ಬೇಕಾದ್ರೆ 2 ವ್ಯಾನ್ ತೊಗೊಂಡು ಹೋಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡಿ. ಆ ಪರಿಸ್ಥಿತಿ ಅಲ್ಲಿ ಎಲ್ಲ ಲೋಕಲ್ದವರು ಇಲ್ಲಿ ಇದರಲ್ಲಿ ಬಾಡಿಗೆ ಇದ್ದರು. ಇದೆಲ್ಲ ಯಾವುದದು ನಮ್ಮ ಇದ್ರದ್ದು ಹೆಗಡೆ ನಗರ ಅಂತ, ಅಲ್ಲಿ ಬರೀ ಅವರೇ ಇದ್ದಾರೆ, ನೈಜೀರಿಯನ್ಸೇ ಇದ್ದಾರೆ. ಅವರು ಅಲ್ಲಿ ಯಾರು ಲೋಕಲ್ದವರು ಅವ್ರಿಗೆ ಯಾರು ಮಾತಾಡ್ಸೋಂಗಿಲ್ಲ, ಅಷ್ಟು ದಬ್ಬಾಳಿಕೆ ಮಾಡ್ತಾರೆ ಅವರು. ಅವ್ರು ಮತ್ತೆ ಬೇಡದಷ್ಟು ಬಾಡಿಗೆ ಕೊಡ್ತಾರೆ. 50,000 60,000 ಬಾಡಿಗೆ ಅಂದ ಕೂಡ ಆ ಬಾಡಿಗೆ ಆಸೆಕ್ ಅಂತವ್ರಿಗೆ ಇವರು ಇಟ್ಕೋತಾರೆ. ಮುಂದೆ ಅವ್ರಿಗೆ ಯಾರನ್ನೂ ಕೇರ್ ಮಾಡೋದಿಲ್ಲ ಅವರು. ಈ ಥರ ವ್ಯವಹಾರ ಮಾಡ್ಕೊಂಡು ಇಲ್ಲಿ ವಿತೌಟ್ ಏನು ಅವ್ರಿಗೆ ವೀಸಾ ಇರೋದಿಲ್ಲ, ಪಾಸ್ಪೋರ್ಟ್ ಇರೋದಿಲ್ಲ, ಎಲ್ಲ ಎಕ್ಸ್ಪೈರ್ಡ್ ಆಗಿರ್ತದೆ. ಅನ್ಅಥರೈಸ್ ಆಗಿ ಇಲ್ಲಿ ಇದ್ಕೊಂಡು ಡ್ರಗ್ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಇಂಥವ್ರನ್ನ ಈ ನಮ್ಮಲ್ಲಿ FROಗಳು ಅವ್ರದ್ದು ಜವಾಬ್ದಾರಿ ಇದೆ. ಬರೀ ಎಕ್ಸಿಟ್ ಆದ ಕೂಡಲೇ ಇಂಥ ಲಿಸ್ಟ್ ಕಳಿಸೋದು ಪ್ರಶ್ನೆ ಅಲ್ಲ. ಅವ್ರು ಬಂದು ಕನ್ಸಲ್ಟ್ ಮಾಡ್ಬೇಕು ಲೋಕಲ್ ಆಫೀಸರ್ಸಿಗೆ. ನೋಡಿ, ಇಂತಿಂಥವ್ರು ನಿಮ್ಮ ಏರಿಯಾದಲ್ಲಿ ಇದ್ದಾರೆ, ಇವನ್ ಪಾಸ್ಪೋರ್ಟ್ ಎಕ್ಸಿಟ್ ಆಗಿದೆ, ಎಕ್ಸ್ಪೈರ್ಡ್ ಆಗಿದೆ, ಇವನು ವೀಸಾ ಎಕ್ಸ್ಪೈರ್ಡ್ ಆಗಿದೆ, ಇವನಿಗೆ ಅರೆಸ್ಟ್ ಮಾಡಿ ಅಥವಾ ಡಿಪೋರ್ಟ್ ಮಾಡಿ, ಇವ್ರನ್ನ ಆ್ಯಕ್ಷನ್ ತಗೊಳ್ಳಿ ಇವ್ರ ಮೇಲೆ ಅಂತ ಹೇಳಿದು ಕಂಪ್ಲೇಂಟ್ ಕೊಡಬೇಕು. ಅವ್ರು ಯಾರೂ ಕೊಡೋದಿಲ್ಲ, ಯಾರು ಏನೂ ಮಾಡೋದಿಲ್ಲ. ಎಲ್ಲಾನು ಪೊಲೀಸರೇ ಅಂದ್ರೆ ಏನು ಮಾಡ್ತಾರೆ ಪೊಲೀಸರು? ಯಾರನ್ನಂತ ಹಿಡಿತಾರೆ? ಡ್ರಗ್ಸ್ ಹಿಡಿತಾರೋ, ಇವ್ರಿಗೆ ಹಿಡಿತಾರೋ, ಅವ್ರಿಗೆ ಹಿಡಿತಾರೋ. ದಿನ ಕ್ರೈಮ್ಸು, ಅಲ್ಲಿ ಬಂದೋಬಸ್ತು, ಇಲ್ಲಿ ಬಂದೋಬಸ್ತು, MLA ಬಂದ, ಮಂತ್ರಿ ಬಂದ, ಅವ್ರಿಂದ ಇವ್ರಿಂದ ಯಾರ ಬಕೆಟ್ ಹಿಡ್ಕೊಂಡು ಅಡ್ಡಾಡೋದು. ಅವ್ರಿಗೆ ಮಸ್ಕ ಹೊಡಿದ್ರಲ್ಲೇ ಇವ್ರದ್ದು ನೌಕರಿ ಮುಗಿದೋಗ್ಬಿಡ್ತದೆ. ಇನ್ನು ಈ ನೌಕರಿ ಎಲ್ಲಿ ಮಾಡೋಕ್ಕಾಗ್ತದೆ? ಪೊಲೀಸ್ ಪ್ರೊಫೆಷನ್ ಅನ್ನೋದು ಹಾಳಾಗ್ಬಿಟ್ಟಿದೆ. ಏನೂ ಇಲ್ಲ, ಯಾವ ಜವಾಬ್ದಾರಿ ಯಾವನಲ್ಲಿ ಪೋಸ್ಟಿಂಗ್ ಮಾಡಿರ್ತಾರೆ ಅವನ ಚೇಲಾಗಳಿಗೆ ಬರೀ ಅವ್ರಿಗೆ ಖುಷಿ ಪಡಿಸೋದು, ಅವ್ರಲಿಂದನೇ ಇವರು ಕುರ್ಚಿ ಗಟ್ಟಿ ಆಗೋದು. ಸೊ ಅವ್ರಿಗೆ ನೋಡಿ ಚೆನ್ನಾಗಿ ನೋಡ್ಕೊಂಡ್ರೆ ಮುಗೀತು, ಇವ್ರದ್ದು 2 ವರ್ಷ ಏನು ತೊಂದರೆ ಇರೋದಿಲ್ಲ. ಸೊ ಆ ಲೆಕ್ಕದಲ್ಲಿ ನಡೆದಿದೆ. ಇದು ಭಾಳ ದುರ್ದೈವ. ಅದಕ್ಕೆ ನಾನು ಹೇಳೋದು, ಸೀನಿಯರ್ ಆಫೀಸರ್ಸ್ ಇದ್ದವರು ಇಂಟ್ರೆಸ್ಟ್ ತೊಗೊಂಡು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಭಾಳ ಆಸಕ್ತಿ ವಹಿಸಿ ಅವ್ರಿಗೆ ಫಿಕ್ಸ್ ಮಾಡಬೇಕು. ನಿಮ್ಮ ಏರಿಯಾದಲ್ಲಿ ಏನಾದರೂ ನಾನು ಬಂದು ಕಂಡಕ್ಟ್ ಮಾಡಿದ್ರೆ ಅಥವಾ CCB ಅವ್ರನ್ನ ಕಡೆಯಿಂದ ರೇಡ್ ಮಾಡಿಸಿದ್ರೆ, ನಾರ್ಕೋಟಿಕ್ ಡ್ರಗ್ಸ್ ಸ್ಕ್ವಾಡ್ ಇರ್ತದೆ ನಮ್ಮಲ್ಲಿಯೂ ಇದೆ. ನಮ್ಮ CIDಯಲ್ಲಿ ಅವ್ರದಕ್ಕೊಂದು SP ಇದ್ದಾರೆ, ಅಲ್ಲಿ ಒಂದು ಸ್ಕ್ವಾಡ್ ಇದೆ, ಒಂದು 20-30 ಜನ ಆಫೀಸರ್ಸ್ ಇದ್ದಾರೆ. ಅವ್ರು ಯಾರು ಏನು ಮಾಡೋದಿಲ್ಲ, ಯಾರು ಕೇಳೋದಿಲ್ಲ ಅಂತ ಅವ್ರು ಮಾಡೋದಿಲ್ಲ.
ಈ ಪನಿಷ್ಮೆಂಟ್ ಜಾಗ ಅಂತ ಅವ್ರು ಹಾಕಿರ್ತಾರೆ ಅಲ್ಲಿ, ಅವ್ರು ತಿಳ್ಕೊತಾರೆ ನಾವು ಪನಿಷ್ಮೆಂಟ್ ಜಾಗ ಅಂತ ಅವ್ರ ಹಂಗೆ ಅನಿಸಿಕೆ ಇರ್ತದೆ ಅಲ್ಲಿರುವ ಕೆಲಸ ಮಾಡೋರಿಗೆ. ಸೊ ಅವ್ರು ಏನು ಮಾಡೋಕೆ ಹೋಗೋದಿಲ್ಲ. ಅದಕ್ಕೆ ಯಾರು ಸೀನಿಯರ್ DIG ಆಗಲಿ, IG ಆಗಲಿ, ADG ಆಗಲಿ, DGನೂ ಇರ್ತಾರೆ ಅಲ್ಲಿ CID. ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ಕಂಪಲ್ಸರಿ ನೀನು ಇಷ್ಟು ಕೇಸ್ ಮಾಡಲೇಬೇಕು, ಏನು ಮಾಡಿದ್ಯಾ ಹೇಳಿ ನನಗೆ ಅಂತ ಹೇಳೋದು ಮಂತ್ಲಿ ಮೀಟಿಂಗ್ದಲ್ಲಿ ಕೇಳ್ತಾ ಇದ್ರೆ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಿ ಅದು ಕಂಟ್ರೋಲಿಗೆ ಬರ್ತದೆ. ಯಾರು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಸ್ಟೂಡೆಂಟ್ ವೀಸಾದಡಿ ಬಂದಂತ ಅದೆಷ್ಟೋ ಉಗಾಂಡ, ನೈಜೀರಿಯನ್ಸ್ನ ವಿದ್ಯಾರ್ಥಿಗಳು ಇಲ್ಲೇ ಇದ್ದಾರೆ, ಅವರು ಈ ದಂಧೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ವಿಚಾರ. ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಬೇರೆ ದೇಶಗಳಿಂದ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದಿರುವಂಥ ಪ್ರಜೆಗಳು, ಸ್ಟೂಡೆಂಟ್ ವೀಸಾ ಆಗಿರಬಹುದು ಅಥವಾ ಬೇರೆ ಬೇರೆ ವೀಸಾಗಳ ಅಡಿಯಲ್ಲಿ ಬಂದಂಥವರು ವಾಪಸ್ ಅವರ ದೇಶಕ್ಕೆ ಹೋಗಿಲ್ಲ, ಅವರು ಕೂಡ ಇಂತಹ ಮಾದಕ ದ್ರವ್ಯ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಎನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ. ಹೇಮಂತ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇಲ್ಲಿ ಮಕ್ಕಳ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ಪೋಷಕರ ಮೇಲೂ ಕೂಡ ಇದೆ. ಪೋಷಕರು ಕೆಲವೊಂದಿಷ್ಟು ವಿಚಾರದಲ್ಲಿ ಮಕ್ಕಳ ಬಗ್ಗೆ ಗಮನ ಹರಿಸೋದಿಲ್ಲ, ಅವರು ಗಮನ ಹರಿಸಿದಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆಗಳು ಆಗೋದಿಲ್ಲ ಎನ್ನುವಂಥ ವಿಚಾರ. ಏನು ಹೇಳ್ತೀರಾ ಸರ್? ಮಕ್ಕಳ ಮೇಲೆ ಜವಾಬ್ದಾರಿನೇ ಇಲ್ಲ. ಜವಾಬ್ದಾರಿ ಎಲ್ಲ ಪೋಷಕರದ್ದು, ಸಮಾಜದ್ದು. ಮಕ್ಕಳಿಗೆ ಜವಾಬ್ದಾರಿ ಯಾವ ರೀತಿ ಇರುತ್ತೆ ಹೇಳಿ? ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ನಾವೇನು ಸಮಾಜ ಏನು ಮಾಡ್ತಾ ಇದೀವಿ ಅದನ್ನು ಅವರು ಫಾಲೋ ಮಾಡ್ತಾವ್ರೆ. ಹಾಗಾಗಿ ನಾವು ಮಕ್ಕಳಂತ ಏನಕ್ಕೆ ಕರೆಯೋದು ಅಂದರೆ, ಅವ್ರು 18 ವರ್ಷದೊಳಗಡೆಯವರೆಲ್ಲರೂ ಮಕ್ಕಳು, ಅವರಿಗೆ ಜವಾಬ್ದಾರಿ ಇರಲ್ಲ, ತಿಳುವಳಿಕೆ ಇರಲ್ಲ ಅಂತ ತಿಳ್ಕೊಂಡೇ ದೊಡ್ಡವರು ಅವ್ರನ್ನ ಹೇಳ್ತಾ ಇರ್ತಾರೆ. ಅವಾಗ ಅವ್ರನ್ನ ಜವಾಬ್ದಾರಿ ನಾವು ಕೊಡಬಾರ್ದು. ನಮ್ಮ ಜವಾಬ್ದಾರಿ ಇವಾಗ ಮಕ್ಕಳನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು. ಇವ್ರು ಹೇಳಿದ್ರು ಮಕ್ಕಳನ್ನ ಚಲನವಲನ ಗಮನಿಸಿ ಬೇಡ, ಮಕ್ಕಳ ಜೊತೆ ಅವರ ಚಲನವಲನದಲ್ಲಿ ನಾವಿರಬೇಕು. ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಇವತ್ತು ವೈಯಕ್ತಿಕವಾಗಿ ನಮ್ಮ ಬದುಕು ನಾವೆಲ್ಲ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದೀವಿ. ಮಕ್ಳು ಏನು ಮಾಡ್ತಾರೆ ಗೊತ್ತಿರಲ್ಲ. ಏನಾದರೂ ಇನ್ಸಿಡೆಂಟ್ ಆದಾಗ ಮಾತ್ರ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ಸಮಯ ಕೊಡಲ್ಲ. ಇವಾಗ ಶಾಲೆನಲ್ಲೂ ಅಷ್ಟೇ. ಶಾಲೆನಲ್ಲಿ ಮೊನ್ನೆ ಯಾರೋ ಒಬ್ರು ನನಗೆ ಶಿಕ್ಷಣ ಇಲಾಖೆಯವರು, ಸರ್ ಒಂದು ಮಗು 8ನೇ ಕ್ಲಾಸ್ ಮಗು, ಹೊಟ್ಟೆ ನೋವು, ಹೆಣ್ಮಗು, ಪೇಯ್ನ್ ಅಂತ ಬಂತು, ಹಾಸ್ಪಿಟ್ಲಿಗೆ ಕರ್ಕೊ ಹೋದ್ರೆ ಪ್ರೆಗ್ನೆಂಟ್ ಅಂತ ಫೋನ್ ಮಾಡ್ತಾರೆ. ಏನು ಮಾಡೋದು ಸರ್, ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ? ಯಾಕಂದ್ರೆ ನಮ್ಮ ಮುಂದೆ ಬರಬೇಕು ನಾವು ಕಮಿಟಿ ಅಂತ. ಅಂದರೆ ಇವಾಗ ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ಇವಾಗ ಶಾಲೆಯಲ್ಲಿ ಒಂದು ಆಪ್ತ ಸಮಾಲೋಚನೆ, ಒಂದು ತಿಂಗಳಿಗೆ ಒಂದು ಮೆಡಿಕಲ್ ಟೆಸ್ಟು. ಆ ಮೆಡಿಕಲ್ ಟೆಸ್ಟ್ ಇದ್ದರೆ ಈ ಮಗು ಏನಾಗಿದೆ ಅಂತ ಗೊತ್ತಾಗುತ್ತಾ? ಆ ಪೇರೆಂಟ್ಸ್ಗೂ ಅವರು ಆ ಮಗುಗೆ ಅಲ್ಲಿಗೆ ಹೋದರೆ ಪ್ರೆಗ್ನೆಂಟ್ ಅಂತ ಆಗಿದೆ, ಡೆಲಿವರಿ 8ನೇ ಕ್ಲಾಸ್ ಮಗುಗೆ ಡೆಲಿವರಿ ಅಂದರೆ ನಾವು ಯೋಚನೆ ಮಾಡ್ಕೊಳ್ಳಿ. ಆವಾಗ ಅದಾಗೋಯ್ತು. ಅದಕ್ಕಿಂತ ಮುಂಚೆನೇ ತಿಂಗಳ ಒಂದು ಟೆಸ್ಟ್ ಇದ್ದಿದ್ರೆ ಅದು ಗೊತ್ತಾಗ್ತಾ ಇತ್ತಾ? ಈ ರೀತಿ ಆಗಬೇಕು. ಮಕ್ಕಳು ಜವಾಬ್ದಾರಲ್ಲ, ಅಲ್ಲಿ ಜವಾಬ್ದಾರಿ ಯಾರು ಬರ್ತದೆ? ಪೋಷಕರಿಗೆ ಗೊತ್ತಿರಬೇಕಿತ್ತು. ಪೋಷಕರು ಅದನ್ನು ಆ ಮಗು ಏನಾಗ್ತಾ ಇದೆ ಮಾತಾಡಬೇಕಿತ್ತು, ತಿಳ್ಕೊಬೇಕಿತ್ತು. ಶಾಲೆಯಲ್ಲಿ ಪೇರೆಂಟ್ಸು ಮಗು ಮೀಟಿಂಗ್ ಮಾಡಲಿ, ಬರೀ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಪೇರೆಂಟ್ಸು ಮತ್ತು ಮಗು ಮೀಟಿಂಗ್ ಮಾಡಲಿ. ಆಮೇಲೆ ತಿಂಗಳಿಗೆ ಒಂದು ಸಮಾಲೋಚನಾ ಸಭೆ ನಡೆಸಲಿ, ಕೌನ್ಸಿಲರ್ ಸಭೆ ನಡೆಸಲಿ, ಮೆಡಿಕಲ್ ಟೆಸ್ಟ್ ಮಾಡಿಸ್ಲಿ. ಅದೆಲ್ಲ ಆದಾಗ ಈ ಥರದ್ದು ಇನ್ಸಿಡೆಂಟೇ ಆಗಲ್ಲ. ನಾನು ಆಮೇಲೆ ಅವ್ರಿಗೆ ಹೇಳಿದೆ, ನೀವು ಪೊಲೀಸ್ನವ್ರು ದೂರು ಕೊಡಲೇಬೇಕು, ಅದು ಪೋಕ್ಸೋ ಆಕ್ಟ್ ಆಗುತ್ತೆ, ದೂರು ಕೊಡಿ ಅಂತ ಹೇಳಿದ್ರು. ಅದು ಮಾಡಿದ್ರು. ಬಟ್ ಇಂಥ ಘಟನೆಗಳಾಗುತ್ತಲ್ವ, ಆಗೋದಕ್ಕಿಂತ ಮುಂಚೆ ಕ್ರಮ ವಹಿಸಿದ್ರೆ ಇಂಥ ಘಟನೆನ ನಾವು ತಡೆಗಟ್ಟಬಹುದು ಅನ್ನೋದು ನನ್ನ ಅನಿಸಿಕೆ. ಇದು ಮಾಡಬೇಕು. ಆಮೇಲೆ ಸರ್, ಇವಾಗ ಹೇಳ್ತಾ ಇದ್ರಿ, ಮೊನ್ನೆ ಇದು ಹೆಚ್ಚಾಗಿ ಡ್ರಗ್ಸ್ ಬರೋದು ಎಲ್ಲಿಂದ? ಪಂಜಾಬು, ಗುಜರಾತ್, ಡೆಲ್ಲಿಯಿಂದ ಬರ್ತದೆ. ಕಳೆದ 2-3 ವರ್ಷದ ಹಿಂದೆ ಅದಾನಿಯವರ ಪೋರ್ಟಲ್ಲಿ 21,000 ಕೋಟಿ ಡ್ರಗ್ಸನ್ನ ವಶಪಡಿಸ್ಕೊಂಡ್ರು. ಬರೀ ವಶಪಡಿಸ್ಕೊಂಡಿದ್ದು ದೇಶಾದ್ಯಂತ ಸುದ್ದಿ ಆಯಿತು. ಬಟ್ ಅದರ ನಂತರ ಏನಾಯ್ತು? ಅದನ್ನ ಏನಾದರೂ ನಾಶ ಮಾಡಿದ್ರಾ? ಇಲ್ಲ ಅದನ್ನೇ ಅವರೇ ತಗೊಂಡು, ಯಾರು ಸಪ್ಲೈಯರ್ ಇರ್ತಾರೋ, ಯಾರು ಅದು ಮೇಯ್ನು ಕೈ ಇರ್ತದೋ, ಅದನ್ನ ತಗೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ನ ಅದು ಗೊತ್ತಾಗ್ಲಿಲ್ಲ. ಅದು ವಹಿಸ್ಕೊಂಡಿದ್ದು ಮಾತ್ರ ಗೊತ್ತಾಯ್ತು. ಅದ ನಂತರ ಏನಾಯ್ತು, ಅದು ಎಲ್ಲಿಗೆ ಸಪ್ಲೈ ಆಯ್ತು, ಅದು ನಾಶ ಮಾಡಿದ್ರ ಎಂಥದ್ದು ಮಾಹಿತಿ ಇಲ್ಲ. 30,000 ಕೋಟಿ ಸರ್. ಅದು ಕಳೆದ ಇತ್ತೀಚೆಗೆ 5-6 ವರ್ಷದಿಂದ ಜಾಸ್ತಿ ಆಗಿದೆ. ನಾವು ಪ್ರತಿನಿತ್ಯ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದೇನು ಅದ್ರದ್ದು ನ್ಯೂಸೇ ಇಲ್ಲ, ಯಾರು ನ್ಯೂಸೇ ಮಾಡ್ಲಿಲ್ಲಲ್ಲ. ಅದಾನಿ ಅಂತಿದ್ದಂಗೆನೆ ಅದು ರೈಡ್ ಆಗುವಾಗ ಗೊತ್ತಿಲ್ತೋ ಇಲ್ವೋ ಗೊತ್ತಿಲ್ಲ ರೈಡ್ ಮಾಡಿದವ್ರಿಗೆ. ನಂತರ ಅದು ಅದಾನಿಯವರಿಗೆ ಸಂಬಂಧಪಟ್ಟಿದ್ದು ಒಡೆತನದ್ದು ಅಂತ ಆಯ್ತು.
ಶಿಪ್ಪು ಮುಗೀತು ಅಲ್ಲಿಗೆ. ಓಕೆ. ಪಾಕಿಸ್ತಾನಕ್ಕೂ ಅವ್ರಿಗೆ ಏನು ವ್ಯಾಪಾರ ಒಪ್ಪಂದ ಇದೆ, ಅಲ್ಲಿಂದ ಅದು ಬಂತು. ಬಂದ್ಮೇಲೆ ಏನಾಯ್ತು, ಈ ತರ ಸಪ್ಲೈ ಆಗ್ತದೆ. ಇದನ್ನ ಮೂಲ ಬೇರನ್ನ ನಾವು ಅವಾಗಲೇ ಇದು ಹೇಳ್ದು, ಅದು ಬರೋದೇ ಅಲ್ಲಿಂದ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಅವರು ನಮ್ಮಲ್ಲಿ ಏನು ಹೊಗೆ ಸೊಪ್ಪಿನ ಗಿಡ, ಗಾಂಜಾ ಗಿಡ ನಮ್ಮಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ರು ಬೆಳೀತಾರೆ. ಅವರು ಲೀಗಲ್ ಆಗಿ ಬೆಳೀತಾರೆ ಅಲ್ಲಿ, ಅದು ಅವ್ರದ್ದು ಒಂದು ಬೆಳೆ. ಅದು ನಮ್ಮ ಕಳಿಸ್ತಾರೆ, ಅವ್ರಿಗೆ ವ್ಯಾಪಾರ, ಅದ್ರದ್ದು ಲಾಭ ಬರ್ತಾ ಇದೆ. ಅದನ್ನ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹಾಳಾಗ್ತಾ ಇದೀವಿ. ನಿಜ ನಿಜ. ನಮ್ಮ ಸಮಾಜ ಹಾಳಾಗ್ತಾ ಇದೆ. ಆ ಸಮಾಜ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಬೇರೆಯವರು ಅನುಭವಿಸ್ತಾ ಇದ್ದಾರೆ. ಇವಾಗ ನಾವು ತಿಳ್ಕೊಬೇಕು, ಪಕ್ಕದ ಮನೆ ಬೆಂಕಿ ಬಿದ್ದರೆ, ಪಕ್ಕದ ಮನೆ ಬೆಂಕಿ ಬಿದ್ದಿದೆ ನನಗೇನು ಅಂತ ನಾವು ಸುಮ್ಮನೆ ಕೂತ್ರೆ ಏನಾಗುತ್ತೆ, ನಾಳೆ ನಮ್ಮನೆಗೋದು ಬೆಂಕಿ ವ್ಯಾಪಿಸುತ್ತೆ. ಆ ರೀತಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಅವನ ಮಗು ಅಲ್ವಾ ಹಾಳಾದ್ರೆ ಬಿಡು ಅನ್ನೋದಲ್ಲ, ಅವನಿಗೇನೋ ತೊಂದರೆ ಆಗಿದೆ ಬಿಡು ಅನ್ನೋದಲ್ಲ. ನಾವು ಇವತ್ತು ಅವ್ರಿಗಾಗಿದೆ, ನಾಳೆ ನಮಗೂ ಆಗ್ತದೆ, ಆಗ ಸಮಾಜಕ್ಕೆ ತೊಂದರೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಆಗಬೇಕು. ಮಹೇಶ್ ಅವರೇ, ಇತ್ತೀಚೆಗೆ ಗಮನಿಸಿದ್ರೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಒಂದು ಸಾಕಷ್ಟು ವರ್ಷಗಳ ಹಿಂದೆ ಈ ಡ್ರಗ್ಸ್ ಪಾರ್ಟಿಗಳನ್ನ ಮಾಡಿ ಜೈಲಿಗೆ ಹೋಗಿದ್ದನ್ನು ಕೂಡ ನೋಡಿದ್ರಿ. ದೊಡ್ಡ ದೊಡ್ಡ ಪಾರ್ಟಿಗಳಾಗ್ತಾ ಇರುತ್ತೆ ಬೆಂಗಳೂರಿನಲ್ಲಿ, ಅಲ್ಲೆಲ್ಲವೂ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅನ್ಸುತ್ತೆ, ಆದ್ರೆ ಒಳಗಡೆ ನಡೆಯೋದು ಮಾತ್ರ ಬೇರೆ ದಂಧೆ ಎನ್ನುವಂತ ವಿಚಾರ ಏನ್ ಹೇಳ್ತೀರಾ ಸರ್? ಮಾಧ್ಯಮದ ಮುಖಾಂತರನೇ ಒಬ್ಬ ಸೆಲೆಬ್ರಿಟಿ ಅನ್ಸ್ಕೊಂಡಿರುವಂತ ವ್ಯಕ್ತಿ ಅವನು ಹೇಳ್ತಾನೆ, ಎಣ್ಣೆಗಿಂತ ಗಾಂಜಾ ಬೆಸ್ಟ್, ನೀವು ಅದನ್ನ ಟ್ರೈ ಮಾಡಿ ಅಂತ ಹೇಳ್ತಾನೆ. ಇಂಥವ್ರಿಗೆ ಏನ್ ತಗೊಂಡಿರ್ಬೇಕು ಸರ್? ಸೆಲೆಬ್ರಿಟಿ ಅವನು, ಸರಿನಾ? ಇನ್ನೊಬ್ಬ ವ್ಯಕ್ತಿ ಅಂದ್ರೆ ನಮ್ ವ್ಯವಸ್ಥೆ ಯಾವ ಮಟ್ಟಕ್ಕೆ ಲೂಸ್ ಬಿಟ್ಬಿಟ್ಟಿದೆ ಅಂತ ನಾನು ಹೇಳ್ತಿರೋದು ಅಷ್ಟೇನೆ. ವ್ಯವಸ್ಥೆ ಮೀನ್ಸ್ ಆ ವ್ಯವಸ್ಥೆಯಲ್ಲಿ ನಾನು ಇದ್ದೀನಿ, ನೀವು ಇದ್ರೆ ಎಲ್ಲರೂ ಇದ್ದೀವಿ. ಎಲ್ಲಾರ್ದು ಹೊಣೆ ಅದು, ಯಾರೋ ಒಬ್ಬರನ್ನ ನಾವು ಅದಕ್ಕೆ ಹೊಣೆಗಾರರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಹಾಡಿನ ಮುಖಾಂತರ ಹೇಳ್ತಾನೆ, ಗಾಂಜಾ ಸೇದಿ ನೀವುಗಳು. ಅಂದ್ರೆ ಅವರ ಒಂದು ಯೂಟ್ಯೂಬ್ ವ್ಯೂಸ್ಗೋಸ್ಕರ, ಅವರ ಒಂದು ಪಬ್ಲಿಸಿಟಿಗೋಸ್ಕರ ಏನನ್ನು ಪ್ರಮೋಟ್ ಮಾಡ್ತಿದ್ದಾರೆ ಸರ್? ಖಂಡಿತ. ಏನನ್ನ ಯಾವ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ ಇವರೆಲ್ಲರೂ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಲ್ವಾ? ಈ ವಿಚಾರಗಳಿಗೆಲ್ಲ ಮೋಟಿವೇಟ್ ಮಾಡ್ತಾರಲ್ಲ ಇವ್ರುಗಳು, ಇವ್ರುಗಳಿಗೆ ಒಂದು ಕಾನೂನು ತರಬೇಕು. ಈ ತರ ವಿಚಾರ ಬಂತು ಅಂದ್ರೆ ಅದಕ್ಕೆ ನಿನ್ ಜವಾಬ್ದಾರಿ ಏನು ಆ ಸಂಬಂಧಪಟ್ಟಾಗೆ. ಇಂಥ ವಿಚಾರಗಳಲ್ಲಿ ಪ್ರತಿಯೊಂದು ಕೂಡ ನಾವು ಕಡಿವಾಣ ಹಾಕೊಳ್ತಾ ಬಂದ್ರೆ ಈ ಇಡೀ ವ್ಯವಸ್ಥೆಗೆ ಏನು ಈ ಡ್ರಗ್ಸ್ ಅನ್ನುವಂಥ ಮಾಫಿಯಾ ಇದೆಯೋ ಇದನ್ನ ಬುಡಮೇಲಾಗಿ ಕಿತ್ತಾಕೋದು. ಖಂಡಿತವಾಗಿ ಸರ್, ಈ ಯಾವುದೋ ಒಬ್ಬ ವ್ಯಕ್ತಿ ಕಡೆಯಿಂದ ಆಗತ್ತೆ, ಏನೋ ಸರಿ ಮಾಡ್ಬಿಡ್ತಾರೆ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬರದ್ದು ಕೂಡ. ಮತ್ತೆ ಇನ್ನೊಂದು ಸರ್, 9ನೇ ಕ್ಲಾಸ್ನಲ್ಲಿ ಒಂದು ಹುಡುಗ ಇದ್ದ. 9ನೇ ಕ್ಲಾಸ್ ನನ್ನ ಕಣ್ಣೆದುರುಗಡೆ ನಡೆದಂಥ ಈ ವಿಚಾರ ಕೇಳಿಸ್ಕೊಳ್ಳಿ. ಗಾಂಜಾಗ್ ಬೀಳ್ತಾನ ಅವನು. ಇದೇ ಕಮಲಾನಗರ ಆಸ್ಪಾಸ್ನಲ್ಲಿ ನಡೆದಂತ ಘಟನೆ. ಗಾಂಜಾ ಸೇದಕ್ಕೆ ಬೀಳ್ತಾನೆ. ಅವ್ರ ತಂದೆ ಸರ್ ಪ್ರತಿಷ್ಠಿತ ಪತ್ರಕರ್ತರು. ಅವ್ರ ಮಗ, ಒಬ್ನೇ ಮಗ, ಸರಿನಾ? ಗಾಂಜಾಗ್ ಬೀಳ್ತಾನೆ. ಮಗ ಏನ್ ಮನೆ ಹೊರಗಡೆ ಹೋಗ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಮುಗಿಸ್ಕೊಂಡು ಬರ್ತಾನೆ, ರೂಮ್ ಒಳಗಡೆ ಹೋಗ್ತಾನೆ. ನಾನು ಹೋಗಿ ಕುಂತ್ಕೊಂಡು ಎಲ್ಲೋದ ಮಗ ಅಂತಂದ್ರೆ ರೂಮಲ್ಲಿ ಇದ್ದಾನೆ. ಕರೀರಿ, ಇಲ್ಲ ತಲೆನೋವು ಅಂತ ಮಲಗಿದ್ದಾನೆ. ಅವ್ನು ತಲೆನೋವು ಅಂತ ಮಲಗಿದಲ್ಲ, ಕಿಕ್ ಹೊಡೆದು ಕಿಕ್ ಜಾಸ್ತಿಯಾಗಿ ಮಲಗಿರೋದು ಬಾಗ್ಲಾಕೊಂಡು. ಪಾಪ ಅದು ಅವ್ರಿಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಅವ್ನ ಕಡೆಯಿಂದ ಅವ್ನು ಕೊಲೆ ಆಗತ್ತೆ ಸರ್. ಆ ಹುಡುಗ ಅವ್ನು ಕೊಲೆ ಮಾಡ್ತಾನ, ಅವ್ನು ಪ್ರೀತಿಸ್ತಾರೋ ಅಂತ ಹುಡುಗಿನೇ ಕೊಲೆ ಮಾಡ್ತಾನ ಅವ್ನು. ಅವಾಗ ನಾನು ಅವತ್ತೇ ಹೇಳ್ದೆ, ನೋಡಿ ಅದ್ರ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಿಮ್ ಹುಡುಗ ಬಂದು ಗಾಂಜಾಗೆಲ್ಲ ಬಿದ್ದಿದ್ದಾನೆ ಅಂತ. ಇದೆಲ್ಲ ಹೆಂಗ್ ಗೊತ್ತಾಯ್ತು ಮಹೇಶ್ ನಿನ್ಗೆ ಅಂತ ಕೇಳಿದಾಗ, ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಬಿಹೇವಿಯರ್ ಗೊತ್ತಾಗ್ಬಿಡುತ್ತೆ ಸರ್. ಒಬ್ಬ ಗಾಂಜಾ ಹೊಡೆದಾಗ ಅವ್ನ ಸ್ಥೀಮಿತದಲ್ಲಿ ಅವ್ನು ಇರೋದಿಲ್ಲ. ಇದು ಉಸಿರನ್ನ ಏರಿಳಿತ ಆಗ್ತಾ ಇರುತ್ತೆ, ಮಾತಿನಲ್ಲಿ ತೊದಲು ಬರ್ತಾ ಇರುತ್ತೆ. ಆ ವ್ಯಕ್ತಿ ಆಲ್ಮೋಸ್ಟ್ ಜನಗಳ ಮಧ್ಯೆ ಇರೋದ್ ಬದಲು ಕೂಲಾಗಿ ಪೀಸಾಗಿ ಒಬ್ನೇ ಇರ್ಬೇಕು ಅಂತ ಬಯಸ್ತಾನೆ. ನಾರ್ಮಲ್ ಅವ್ರಿಗೆ ಹೇಳ್ದೆ, ನಿಮ್ ಮಗ ಹಿಂಗಿದ್ದ, ನಾನು ಹೇಳ್ದೆ, ನೀವೇ ನನ್ನ ಮಾತು ಕೇಳಿಲ್ಲ ಅಂತ ಹೇಳಿದಾಗ ಏನಂತ ಗೊತ್ತಾ, ಇಲ್ಲ ನೀನ್ ಮೊದ್ಲೇ ಹೇಳ್ಬೇಕಾಯ್ತು ನನಗೆ. ಸ್ವಾಮಿ ಮೊದ್ಲು ಹೇಳಿದಾಗ ನನ್ನ ಮಗ ಹಂಗ್ ಮಾಡಲ್ಲ ಅಂತ ಹೇಳಿದವ್ರು ನೀವೇ ಅಲ್ವಾ? ನಾನು ಕೇವಲ ಒಂದು ಉದಾಹರಣೆ ಕೊಡ್ತಲ್ಲ, ಇದು ಎಲ್ಲಾ ತಂದೆ ತಾಯಿಗೂ ಕೂಡ ಅನ್ವಯಿಸುತ್ತೆ. ಯಾರೋ ಬಂದು ಈ ಮಗನ ಬಗ್ಗೆ ಹೇಳ್ತಾವನೆ ಅಂದ್ರೆ ಬಂದು ಹೇಳ್ದವ್ರು ನೀನ್ ಸರಿ ಇಲ್ಲ ಅಂತ ಅನ್ನೋದ್ ಬದಲು ಈ ವ್ಯಕ್ತಿ ಹಿಂಗ್ ಹೇಳ್ತಿದ್ದಾನೆ ಅಂದ್ರೆ ಏನೋ ಇರ್ಬೋದಲ್ವಾ, ಟೆಸ್ಟ್ ಮಾಡೋಣ. ದಯವಿಟ್ಟು ಟೆಸ್ಟ್ ಮಾಡಿ ನಿಮ್ಮ ಮಕ್ಳುಗಳನ್ನ. ಯಾಕೆಂದ್ರೆ ಇವಾಗ ನೀವು ನಿಮ್ಮ ಮಕ್ಳುಗಳನ್ನ ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಮುಂದಕ್ಕೆ ನಿಮ್ಮ ಮಗಳಿಗೆ ಎಂತ ಮಗುನ ಎತ್ತಪ್ಪ ಅಂತ ಎದೆ ಮೇಲೆ ಕೈ ಇಟ್ಕೋಬಹುದು. ಒಂದ್ ವೇಳೆ ಇಲ್ಲ ತುಂಬಾ ಪುತ್ರಿ ಪ್ರೇಮ ಅಂತ ನೀವೇನಾದ್ರು ನನ್ನ ಮಗಳು ಹಿಂಗ್ ಮಾಡಲ್ಲಪ್ಪ ಅಂತ ನಿಮ್ಗೇನಾರ ಆ ವ್ಯಾಮೋಹದಲ್ಲಿ ಬಿದ್ದೋದ್ರೆ ಮುಂದೊಂದ್ ದಿನ ಎಂತ ಮಕ್ಳು ಎತ್ಬಿಟ್ಟಿದ್ದೀನಪ್ಪ ನಾನು ಅಂತ ಅನ್ಕೋಬೇಕು ನೀವು. ಆ ಒಂದು ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸರ್ ನನ್ನೊಂದು ಅನಿಸಿಕೆ ಏನಂದ್ರೆ, ಈ ಒಂದು ವಿಚಾರನ ದಯವಿಟ್ಟು ಪ್ರತಿಯೊಬ್ಬ ಪೋಷಕರದು ಕೂಡ ಕರ್ತವ್ಯ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮಾಲ್ಗತಿ ಸರ್, ಕೊನೆಯದಾಗಿ ಚುಟುಕಾಗಿ, ಈ ಡ್ರಗ್ಸ್ಗಳಿಂದಲೇ ಕ್ರೈಮ್ ರೇಟ್ಗಳು ಹೆಚ್ಚಾಗ್ತಾ ಇವೆ ಅನ್ನುವಂಥ ವಿಚಾರ. ಹೌದು, ನಾವು ಮೈಸೂರಲ್ಲಿ ಇದ್ದಾಗೆ ಈ ಸೊಲ್ಯೂಷನ್ ಹೊಡೆದೇನೆ ಒಬ್ಬ ಚಾಕು ಹಾಕಿದ್ದ. ಆಗ್ತವೆ ಸುಮಾರು. ಅಲ್ಲಿ
ಅಲ್ಲಿನೂ ಒಬ್ಬನು 12 ವರ್ಷ ವಿತೌಟ್ ವೀಸಾ ಪಾಸ್ಪೋರ್ಟ್ ಎಕ್ಸ್ಪೈರ್ಡ್ ಆದರೂ 12 ವರ್ಷ ಅಲ್ಲಿ ಮೈಸೂರಲ್ಲಿದ್ದ. ಓಕೆ. ಅವನು MP ಮಗ, ಇದು ಕೀನ್ಯಾದ್ದು MP ಮಗ ಅವನು. ಅವನು PUC ಓದ್ಲಿಕ್ಕೆ ಬಂದಾನೆ, ಸೈನ್ಸ್ ಓದಲಿಕ್ಕೆ ಮೈಸೂರಿಗೆ ಬಂದ. PUC ಸೈನ್ಸ್ ಓದ್ದ, ಆನಂತರ BSc ಮಾಡ್ಕೊಂಡ, ಆನಂತರ MSc ಮಾಡ್ದ, ಆನಂತರ LLB ಮಾಡ್ದ, ಆಮೇಲೆ PhD ಮಾಡ್ದ, LLM ಮಾಡ್ದ. ಟೋಟಲ್ 14 ವರ್ಷ ಅಲ್ಲಿ ಮೈಸೂರಲ್ಲಿದ್ದಾನೆ. ಲಾಸ್ಟ್ ಅವನಿಗೆ ಪಾಸ್ಪೋರ್ಟ್ ಬೇಕಾಯ್ತು. ಹೋಗಕ್ಕೆ ಏನಾದರೂ ಫೈನ್ ಗೀನ್ ಕಟ್ಟಿ ಅವನಿಗೆ ಕೊಟ್ಬಿಡಿ ಸರ್, ಡಿಪೋರ್ಟ್ ಮಾಡಿಬಿಡ್ರಿ ಅವನಿಗೆ ಅಂತ ಅವರು ಪ್ರೊಫೆಸರ್ ಬಂದರು. ನಾನು ಅಲ್ರಿ 12 ವರ್ಷ ನಿಮ್ಮಲ್ಲಿನೂ ಫಾರಿನ್ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಇದ್ದಾರೆ, ಒಬ್ಬರು ಪ್ರೊಫೆಸರ್ ಇರ್ತಾರೆ ಯೂನಿವರ್ಸಿಟಿಯಲ್ಲಿ, ಯಾರು ಫಾರಿನರ್ಸ್ ಬರ್ತಾರೆ ಅವ್ರಿಗೆ ರಿಪೋರ್ಟ್ ಮಾಡಲಿಕ್ಕೆ, ಅವ್ರದ್ದು ವೆರಿಫೈ ಮಾಡಲಿಕ್ಕೆ, ಅವ್ರಿಗೆ ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬರು ನೇಮಿಸಿರ್ತಾರೆ. ಡೀನ್ ಥರ ಅವರು ಸೀನಿಯರ್ ಪ್ರೊಫೆಸರ್ನ ನೇಮಕ ಮಾಡಿರ್ತಾರೆ. ಆ ಫಾರಿನ್ FR ಮಾಡೋ ಅವ್ರಿಗೂ ಪ್ರೊಫೆಸರ್ಸ್ ಅವ್ರಿಗೆ ಅವರೇ ಬಂದು ಹೇಳ್ತಾರೆ, ಸರ್ ಒಳ್ಳೆ ಹುಡುಗ ಸರ್, ಬಿಟ್ಬಿಡಿ ಸರ್, ಭಾಳ ಒಬಿಡಿಯಂಟು, ವೆರಿ ಸಿನ್ಸಿಯರ್ ಬಾಯ್ ಅಂತ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾರು ಮಕ್ಕಳು ಯಾರು ಐಸೋಲೇಟೆಡ್ ಆಗಿರ್ತಾರೆ, ಯಾರಿಗೂ ಅವ್ರಿಗೆ ಮುಖ ಒಂಥರ ಗಂಭೀರವಾಗಿರ್ತಾರೆ, ಮುಖ ಉಬ್ಬಿಸ್ಕೊಂಡು ತಮ್ಮದೇ ಮೂಡ್ನಲ್ಲಿ ಇರ್ತಾರೆ, ಆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಹೀ ಇಸ್ ಡ್ರಗ್ ಅಡಿಕ್ಟೆಡ್ ಅಂತ. ಅಂಥವ್ರಿಗೆ ಅವ್ನು ರೂಮ್ ಚೆಕ್ ಮಾಡಬೇಕು, ರೂಮ್ನಲ್ಲಿ ಅವ್ನಿಗೇನಾದರೂ ಸ್ಕೂಲ್ ಬ್ಯಾಗ್ ಇದ್ದರೆ ಬ್ಯಾಗ್ನಲ್ಲಿ ಏನಿಟ್ಟಾನಂತ ನೋಡಬೇಕು. ತಂದೆ ತಾಯಿ ಇದ್ದವರು ಮನೆ ಕಪಾಟಿನಲ್ಲಿ ಏನಾದರೂ ಡ್ರಗ್ಸ್ ಅದು ಇಟ್ಟಾನೋ ಚೆಕ್ ಮಾಡಬೇಕು. ಇವನ್ ಪ್ರೊಫೆಸರ್ಗಳು, ಮಾಸ್ತರ್ಗಳು, ಶಿಕ್ಷಕರು ಅವರು ಐಸೋಲೇಟೆಡ್ ಆಗಿ ಹಂಗೆ ಪಾಠ ಮಾಡ್ತಿರ್ಬೇಕಾದ್ರೆ ಹಿಂಗೆ ಕೂತಿರ್ತಾನೆ ಅವನು, ಅವ್ರ ಗಮನನ ಬೇರೆ ಕಡೆ ಇರ್ತದೆ. ಅಂಥವ್ರದ್ದೆಲ್ಲ ಐಡೆಂಟಿಫೈ ಮಾಡಿ ಅವ್ರ ತಂದೆ ತಾಯಿಗೂ ಮಾಹಿತಿ ಕೊಡಬೇಕು. ಸೊ ಭಾಳ ನೋಡ್ರಿ, ನಮ್ಮಲ್ಲಿ ಒಬ್ಬ ಆಫೀಸರ್ ಮಗ ಚಾಕು ಹಿಡೋದು, ಡ್ರಗ್ಸ್ ತಗೊಂಡು ಚಾಕು ಹಿಡೋದು ಮಗನೇ ದುಡ್ಡು ಕೊಡೋನು. ಅವನು ಆಫೀಸರ್ ಮಗನೇ, SP ಮಗನೇ, ತಂದೆಗೆ ಚಾಕು ಹಿಡಿಯೋನು. ಸೊ ಅಂತ ಆ ಲೆವೆಲಿಗೆ ಬಿಡಬಾರ್ದು. ರಿಹ್ಯಾಬಿಟೇಷನ್ ಸೆಂಟರ್ ಇದೆ ನಮ್ಮಲ್ಲಿ ಬೇಕಾದಷ್ಟು, ಅವ್ರಿಗೆ ರಿಪೇರಿ ಮಾಡಬಹುದು. ಬಟ್ ಆವಾಗಿಂತ ಯಾವ್ದು ಫಸ್ಟ್ ಸ್ಟೇಜ್, ಇನಿಷಿಯಲ್ ಸ್ಟೇಜ್ ಇರ್ತಾರೆ, ಆವಾಗಲೇ ತಂದೆ ತಾಯಿ ಎಚ್ಚೆತ್ಕೊಂಡು ಅವ್ರನ್ನ ರಿಪೇರಿ ಮಾಡಿದ್ರೆ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿದ್ರೆ, ಅವ್ರಿಗೆ ರಿಹ್ಯಾಬಿಟೇಷನ್ ಸೆಂಟರ್ಗೆ ಹಾಕಿದ್ರೆ, ಅವರು ಹುಷಾರಾದ್ರೆ ಅವ್ರಿಗೆ ಚೆನ್ನಾಗಿ ಒಳ್ಳೆ ನಾಗರಿಕ ಆಗಿ ಬದುಕಬಹುದು. ಇಲ್ಲಾಂದ್ರೆ ಹಾಳಾಗಿ ಹೋಗ್ತಾರೆ, ಅವರು ಹಾಳಾಗ್ತಾರೆ, ಇವರು ಹಾಳಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನ ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮಹೇಶ್ ಅವರು, ಹೇಮಂತ್ ಕುಮಾರ್ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪೊಲೀಸರು ಎಷ್ಟೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ಈ ಪೆಡ್ಲರ್ಗಳ ಹಾವಳಿಯಿಂದಾಗಿ ಯುವ ಸಮುದಾಯ, ಚಿಕ್ಕ ಪುಟ್ಟ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಎಲ್ಲರೂ ಸೇರಿ ಕೈ ಜೋಡಿಸಿ ಈ ಮಾದಕ ವ್ಯಸನ ಅಥವಾ ಈ ಮಾದಕ ದ್ರವ್ಯಗಳ ವಿರುದ್ಧ, ಡ್ರಗ್ಸ್ನ ವಿರುದ್ಧ ದೊಡ್ಡ ಮಟ್ಟದ ಅಭಿಯಾನವನ್ನು ನಡೆಸಿ ಡ್ರಗ್ಸ್ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.